ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮತ್ತು ಇಂದು ಅಕ್ಷಯ ತೃತೀಯಾದ ದಿವಸ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಆಚರಿಸುತ್ತಿರುವ ನಿಮಿತ್ತ ಸಮಸ್ತ ಬಸವ ಬಂಧುಗಳಿಗೆ ಬಸವ ಜಯಂತಿಯ ಶುಭಾಶಯಗಳು. ಶರಣಾರ್ಥಿ. ಮಹಾತ್ಮರ ಜಯಂತಿಗಳನ್ನು ಆಚರಿಸುವ ಪರಿಪಾಠ ಇದೇ ರೀತಿ ಮುಂದುವರಿಯಲಿ. ಬಹಳ ಸಂತೋಷ ಆಯ್ತು. ಇವತ್ತು ಬರೀ ನಾವು ವಿಚಾರ ಸಾಗರ, ವಿಚಾರ ಚಂದ್ರೋದಯ ಪುಸ್ತಕದ ಉಳೆಗಳಾಗೋದಕ್ಕಿಂತ ಮಹಾತ್ಮರ ಒಂದೊಂದು ಜಯಂತಿ ದಿವಸ ಅವರ ವಿಚಾರಗಳನ್ನು ಮೆಲುಕು ಹಾಕಿದರೆ ಅದರದು ಲಾಭ ವಿಶೇಷವಾಗಿರ್ತದೆ. ಬಸವ ತತ್ವ, ಬಸವ ಧರ್ಮ ಅದು ಎಲ್ಲಿಂದ ಉಗಮ ಆಯಿತು ಅನ್ನೋದ್ರ ಬಗ್ಗೆ, ಬಸವ ಧರ್ಮ ಎಲ್ಲಿಂದ ಉಗಮ ಆಯ್ತ್ರಿ? ಎಲ್ಲಿಂದ? ಟೈಮ್ ಅಲ್ಲ, 12ನೇ ಶತಮಾನ ಅಲ್ಲ, ಟೈಮ್ ಅಲ್ಲ, ಎಲ್ಲಿಂದ? ಪ್ಲೇಸ್. ಬಸವಣ್ಣನವರಿಂದ ಆಯ್ತಾ? ಯಾರಿಂದ ಆಯ್ತು ಬಸವ ಧರ್ಮ? ಬಸವ ತತ್ವ ಅಂತ ಇವತ್ತು ಹಾಡಿ ಹೊಗಳುತ್ತಿರಲ್ಲ, ಇದರದ ಮೂಲ ಎಲ್ಲಿ? ಏನ್ ಪ್ರಾಬ್ಲಮ್? ಏನ್ ನೀವು ಮಾತಾಡಿದ್ದೇನು ಕೇಳಿಸೋದಲ್ಲ? ಶರಣರ ಕಾಲ ಅದೇ ಯಾರ ಮೂಲಕ? ಉಗಮ ಎಲ್ಲಿಂದ? ಬಸವ ತತ್ವ, ಬಸವ ಧರ್ಮದ ಈ ಒಂದು ವಿಚಾರ ಎಲ್ಲಿಂದ ಉಗಮ ಆಯಿತು? ಬಸವಣ್ಣವರಿಂದಲೇ. ಆ ವಿರೋಧ ಮಾಡೋದಕ್ಕ ಆ ಬುದ್ಧಿ ಎಲ್ಲಿದ್ ಬಂತಂತವ್ರಿಗೆ? ಏನು ಬೇಕಾದಷ್ಟು ಜನಿವಾರಗಳು ಹಾಕ್ತಿದ್ರು, ಬಟ್ ಎಲ್ಲರೂ ಸುಮ್ಮಿದ್ರು. ಬಸವಣ್ಣ ಜನಿವಾರ ಹಾಕೋಬೇಕಾದಾಗ ವಿರೋಧ ಯಾಕೆ ಮಾಡ್ದ? ಮತ್ತೆ ಕೆಲವೊಂದು ಮೂಢ ಸಂಪ್ರದಾಯಗಳು ಬಂದಾಗ ವಿರೋಧ ಯಾಕೆ ಮಾಡ್ದ? ಆ ಬುದ್ಧಿ ಎಲ್ಲಿದ್ ಬಂತು ಬಸವಣ್ಣಗ? ಅದು ಬಸವ ತತ್ವದ ಮೂಲ ಬಸವಣ್ಣ ಅಂತ ತಿಳ್ಕೊಂಡಿರಲ್ಲ. ಅದಕ್ಕಿಂತ ಒಂದು ಸ್ಟೆಪ್ ಹಿಂದೆ ಹೋಗಿ ಅಕ್ಕನಾಗಮ್ಮ ಅಂತ ಹೇಳೋದು ಕಲಿಬೇಕು ನೀವು. ಬಸವ ತತ್ವದ ವಿಚಾರಧಾರೆ ಅಕ್ಕನಾಗಮ್ಮನ ಪ್ರೇರಣೆಯಿಂದ ಬಸವಣ್ಣ ಡೆವಲಪ್ ಆದ. ಮತ್ತೆ ಅಕ್ಕನಾಗಮ್ಮನಿಗೆ ಮೂಲ ಯಾರು? ಈ ಒಂದು ತತ್ವ ಕೊಡಬೇಕಾದ್ರೆ ಅಕ್ಕನಾಗಮ್ಮಗೆ ಯಾರಲಿಂತಾರೆ? ಒಬ್ಬರಲಿಂತ ಗೊತ್ತಾಗಬೇಕಲ್ಲ. ಎಲ್ಲ ಮೂಲ ಗೊತ್ತಿರಬೇಕು. ರೇವಣ ಸಿದ್ದೇಶ್ವರ, ಜಗದ್ಗುರು ರೇವಣ ಸಿದ್ದೇಶ್ವರರು ಅಂತೇಳಿ ರಂಭಾಪುರಿ ಪೀಠದ ಶ್ರೀಗಳವರು. ರೇವಣ ಸಿದ್ದೇಶ್ವರರು ಅಕ್ಕನಾಗಮ್ಮನಿಗೆ ಈ ತತ್ವಗಳನ್ನು ಹೇಳ್ತಾರೆ. ರಂಭಾಪುರಿ ಪೀಠದ ಶ್ರೀಗಳವರು
ಎಲ್ಲಿ ಉಪದೇಶ ಆಯಿತು ಈ ತತ್ವೋಪದೇಶ ಅಂದ್ರೆ ಸೊಲ್ಲಾಪುರದಾಗ ಆಗ್ತದೆ. ಅಕ್ಕನಾಗಮ್ಮಗ ಮತ್ತ ರಂಭಾಪುರಿ ಪೀಠದ ಶ್ರೀಗಳಾದ ಶ್ರೀ ರೇವಣಸಿದ್ದೇಶ್ವರ ಅವರಿಬ್ಬರು ಎಲ್ಲಿ ಭೇಟಿ ಆಗ್ತಾರಂದ್ರೆ ಸೊಲ್ಲಾಪುರದಾಗ. ಆ ರೇವಣಸಿದ್ದೇಶ್ವರ ದೇವಸ್ಥಾನ ಮತ್ತು ಅಕ್ಕನಾಗಮ್ಮ ಉಪದೇಶ ತೆಗೆದುಕೊಳ್ಳುವ ಅಕ್ಕನಾಗಮ್ಮನ ಮೂರ್ತಿ, ಅಕ್ಕನಾಗಮ್ಮನ ಅವಶೇಷಗಳು ಸೊಲ್ಲಾಪುರದಾಗ ಅದಾವ. ರೇವಣಸಿದ್ದೇಶ್ವರರಿಗಿಂತ ಮೂಲ ಎಲ್ಲಿ ಹಿಂಗೆ ಹೋಗ್ಬೇಕು ಹಿಂದಕ್ಕೆ. ಈ ಒಂದು ಸಿದ್ಧಾಂತಗಳು ಏನದವಲ್ಲ, ಈ ಸಿದ್ಧಾಂತಗಳ ಮೂಲ ಎಲ್ಲಪ್ಪ ಅಂತಂದ್ರೆ ಆಗಮಗಳು ಅಂತ ಬರ್ತಾವ. 28 ಶಿವಾಗಮಗಳು. ಆ 28 ಶಿವಾಗಮಗಳನ್ನೇ ರೇಣುಕಾದಿ ಪಂಚಾಚಾರ್ಯರು 5 ಮಂದಿ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾರೆ. 28 ಶಿವಾಗಮಗಳ ಸಾರವನ್ನು. ಅದರೊಳಗೆ ಒಂದು ಪೀಠ ರೇಣುಕಾಚಾರ್ಯರು ಮತ್ತು ಅಗಸ್ತ್ಯ ಮಹರ್ಷಿಗಳದು ಒಂದು ಪೀಠ ಇದೆ. ಇವರಿಬ್ರು ಏನು ಚರ್ಚೆ ಮಾಡ್ತಾರ ಅದನ್ನೇ ಶಿವಯೋಗಿ ಶಿವಾಚಾರ್ಯರು ಅಂದ್ರೆ ವ್ಯಾಸ ಮಹರ್ಷಿ ಇದ್ದಂಗ. ಕೃಷ್ಣ ಅರ್ಜುನರ ಸಂವಾದವನ್ನ ಯಾವ ರೀತಿ ವ್ಯಾಸ ಮಹರ್ಷಿ ಭಗವದ್ಗೀತೆಯ ರೂಪದಲ್ಲಿ ಸಂಗ್ರಹ ಮಾಡಿದ್ರು, ಹಾಂಗ ಶಿವಯೋಗಿ ಶಿವಾಚಾರ್ಯರು ರೇಣುಕಾ ಅಗಸ್ತ್ಯರ ಒಂದು ಸಂವಾದವನ್ನ ಸಂಗ್ರಹ ಮಾಡಿ ಸಿದ್ಧಾಂತ ಶಿಖಾಮಣಿ ಅಂತ ಮಾಡಿದರು. ವೇದಗಳ ಅಂತ್ಯ ಭಾಗದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಉಪನಿಷತ್ತುಗಳು. ಆ ಉಪನಿಷತ್ತುಗಳಿಗೆ ಏನಂತಾರ ಅಂತಂದ್ರೆ ವೇದಾಂತ ಅಂತಾರ. ಈ 28 ಶಿವಾಗಮಗಳ ಅಂತ್ಯ ಭಾಗದಲ್ಲಿ ತಾತ್ಪರ್ಯ ನಿರ್ಣಯ ಅಂತೇನಂತಿರಲ್ಲ, ಕೊನೆಯ ನಿರ್ಧಾರಗಳು ಏನ್ ತಗೋತಾರ ಅವಕ್ಕೇನಂತಾರ ಇವರು ಸಿದ್ಧಾಂತ ಅಂತಾರ. ಸಿದ್ಧಾಂತ ಮತ್ತು ವೇದಾಂತ ಒಂದಕ್ಕೊಂದು ವಿರೋಧ ಆದವೇನಂತಂದ್ರೆ ವಿರೋಧ ಇಲ್ಲ. ಅವೆರಡರದು ಮೂಲ ಒಂದೇ ವಸ್ತು. ಪರಮಾತ್ಮ ಅಂತ ಪಂಚಮುಖಗಳು, ಶಿವನ 5 ಮುಖಗಳಿಂದ ಒಂದು ಮುಖದಿಂದ ಶಿವಾಗಮಗಳು ಬಂದವ, 4 ಮುಖಗಳಿಂದ 4 ವೇದಗಳು ಬಂದವ. ಎಲ್ಲದರದು ಮೂಲ ಒಂದೇ ಪರಮಾತ್ಮ. ಅವು ಯಾರಿಗೆ ಉಪದೇಶ ಮಾಡಿದ್ರು? ಮೊದಲು ಈ 28 ಶಿವಾಗಮಗಳು ಪಾರ್ವತಿಗೆ ಉಪದೇಶ ಮಾಡ್ತಾರೆ. 28 ಶಿವಾಗಮಗಳು ಮುಂದಕ್ಕೆ ಷಣ್ಮುಖಗೆ ಉಪದೇಶ ಮಾಡ್ತಾರೆ. ಹಿಂಗ ಮುಂದೆ ಪರಂಪರೆ ಬರ್ತದ. ಯಾರು ಹೇಳಿದ್ರು ಅನ್ನೋಂಥದ್ದು ಪರಂಪರೆ ಬರ್ತದ ಮಾಡಿ ಅದ ಕಡೆಗೆ ಅಗಸ್ತ್ಯ ಮಹರ್ಷಿ ಭೂಮಿ ಮೇಲಿದ್ದಂತ ಎಲ್ಲಾ ಸಿದ್ಧಾಂತಗಳನ್ನ ಓದಿ ಸಪ್ತ ಸಾಗರಗಳನ್ನ ಕುಡಿದ ಮಹರ್ಷಿ ಅಂತಂದ್ರೆ ಸಾಗರದ ಉಪ್ಪು ನೀರವನ್ನ ಯಾಕೆ ಕುಡಿಲಕ್ ಹೋತಾನ? ಈ ಎಲ್ಲ ವೇದ ಆಗಮ ಶಾಸ್ತ್ರ ಪುರಾಣ ಇತಿಹಾಸ ಶ್ರುತಿ ಸ್ಮೃತಿ ಏನೇನವ ಎಲ್ಲಾ ತಿಳ್ಕೊಂಡು ಯಾವುದು ಸರಿ ಯಾವುದು ತಪ್ಪು ತಿಳಿಲಾರ್ದಂತ ಕನ್ಫ್ಯೂಷನ್ದಾಗ ಕುಂತಾಗ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡುವಾಗ ರೇಣುಕಾಚಾರ್ಯರು ಉದಯಿಸಿ ಬರ್ತಾರೆ. ಪರಮಾತ್ಮನೇ ರೇಣುಕಾಚಾರ್ಯ ರೂಪದಲ್ಲಿ ಉದಯಿಸಿ ಬಂದು ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶ ಮಾಡಿ ರೇಣುಕಾ ಅಗಸ್ತ್ಯರ ಈ ಒಂದು ಸಿದ್ಧಾಂತವನ್ನ ಶಿವಯೋಗಿ ಶಿವಾಚಾರ್ಯರು ಸಂಗ್ರಹ ಮಾಡಿ ಆ ಸಿದ್ಧಾಂತ ಶಿಖಾಮಣಿಯನ್ನೇ ಏನ್ ಮಾಡ್ತಾರಂತಂದ್ರೆ ರೇವಣಸಿದ್ದೇಶ್ವರರು ಅಂತೇಳಿ ಕಲಿಯುಗದ ಜಗದ್ಗುರುಗಳು. ಈ ಕಲಿಯುಗದೊಳಗೆ ಇತ್ತೀಚಿನವರು ಅವರು 12ನೇ ಶತಮಾನದ ಜಗದ್ಗುರುಗಳು. ಅವರು ಸಂಚಾರ ಮಾಡ್ತಾ ಮಾಡ್ತಾ ಬಸವ ತತ್ವದ ಏನು ರೂಲ್ಸ್ ಅದಾವ, ಏನು ಪ್ರೊಸೀಜರ್ ಅದಾವ, ಎಲ್ಲಾ ಪ್ರೊಸೀಜರ್ಗಳು ಅಲ್ಲಿ ರೇವಣಸಿದ್ದೇಶ್ವರರು ಬರೇ ಇವು ಗ್ರಂಥದಾಗಿದ್ರೆ ಹೆಂಗ ಇವು ಜನಸಾಮಾನ್ಯರಿಗೆ ತಲುಪಬೇಕು ಅಂತ ಹೋಗುವಾಗ ಅಲ್ಲಿ ಪ್ರಗತಿಪರ ಮಹಿಳೆ ಅಕ್ಕನಾಗಮ್ಮ ಇರ್ತಾವ. ಈ ಅಕ್ಕನಾಗಮ್ಮನೇ ಕಂಪ್ಲೀಟ್ ಈ ಒಂದು ವೀರಶೈವ ಸಿದ್ಧಾಂತವನ್ನ ಸ್ಟಡಿ ಮಾಡ್ದಕ್ಕೆ. ಸ್ಟಡಿ ಮಾಡಿದ ಮೇಲೆ ಅದನ್ನ ಬಸವಣ್ಣಗೆ ಹೇಳ್ತಾರೆ. ಬಸವಣ್ಣಗ ಹೇಳಿದ ಮೇಲೆ ಬಸವಣ್ಣ ರೆಡಿಮೇಡ್ ಪರಮಾತ್ಮ ಇದ್ದಂಗೆ, ವಯಸ್ಸು ಸಂಬಂಧ ಇಲ್ಲ. ಸಣ್ಣ ವಯಸ್ಸಿನಾಗೆ ಏನ್ ಹೇಳಿದ್ದೆಲ್ಲ ತಿಳ್ಕೊಳ್ಳಂತ ಸಾಮರ್ಥ್ಯ. 5,000 ಜನ ಬ್ರಾಹ್ಮಣ ವಟುಗಳು ಆ ಒಂದು ಬಾಗೇವಾಡಿ ಒಳಗ ಸಾಧನೆ ಮಾಡ್ತಿರ್ತಾರ. ಅದಕ್ಕೆ ಅಗ್ರಹಾರ ಅಂತಾರ. ಆ ಬ್ರಾಹ್ಮಣ ವಟುಗಳು ವೇದಗಳ ಅಧ್ಯಯನ ಮಾಡುವ ಜಾಗಕ್ಕೆ ಅಗ್ರಹಾರ ಅಂತಾರೆ.
ಆ ಅಗ್ರಹಾರದ ಒಡೆಯನಿಗೆ ಮಹಾಜನ ಅಂತಾರ. ಮಹಾಜನನೇ ಮಾದಿರಾಜ, ಮಾದರಸ. ಇವೆಲ್ಲ ಗೊತ್ತಿರ್ಬೇಕು. ಮುಂದೆ ಅಕ್ಕನಾಗಮ್ಮ ಬಸವಣ್ಣನಿಗೆ ಈ ವಿಚಾರ ಹೇಳ್ತಾ ಇರಬೇಕಾದ್ರೆ ಪ್ರಗತಿಪರ ವಿಚಾರಗಳನ್ನು ಕೇಳಿ ಅದರಿಂದ ಪ್ರಭಾವಿತಳಾಗಿ ಇದಕ್ಕ ಒಂದು ಜಂಗಮ ಶಕ್ತಿಯನ್ನಾಗಿ ಬಳಸ್ಕೋತಾಳ ಬಸವಣ್ಣನನ್ನ. ಬಸವ ಈ ತತ್ವ ಭಾರಿ ಅದ, ಇದನ್ನ ಫಾಲೋ ಮಾಡಿದ್ರೆ ಬೆಕ್ಕದ ಸಾಧನೆ ಮಾಡ್ಲಿಕ್ಕೆ ಆಗ್ತದ, ಹೆಂಗಾರ ಮಾಡಿ ಇದನ್ನ ನಾವು ಸಕ್ಸಸ್ ಮಾಡ್ಬೇಕಲ್ಲ ಅಂತೇಳಿ ಅಕ್ಕನಾಗಮ್ಮ ಬಸವಣ್ಣ ಹೇಳ್ತಾಳ. ಅಷ್ಟೊತ್ತಿಗೆ ಮಾದರಸ, ಈಗ ಬುದ್ಧ ಧರ್ಮ ಹೆಂಗ್ ತಯಾರಾಯ್ತನ್ನ, ಬುದ್ಧ ಒಟ್ಟ ಹೊರಗೆ ಹೋಗ್ತಿದ್ದಿಲ್ಲ. ಅವನ ಭವಿಷ್ಯದೊಳಗ ಏನಾದರೂ ನೆಗೆಟಿವಿಟಿ ಕಂಡಿತು ಅಂತಂದ್ರ ಅವನ ಜೀವನ ಎಲ್ಲ ವ್ಯತ್ಯಾಸ ಆಗಿಬಿಡ್ತದ. ಹಿಂಗಾಗಿ ಅವನ ಕಣ್ಣಿಗೆ ನೆಗೆಟಿವ್ ಆಗೋದು ಪತ್ತೆ ಆಗಬಾರ್ದು ಅಂತಂದ್ರ ಮುದುಕರು ಕಣ್ಣಿಗೆ ಬೀಳಬಾರ್ದು, ರೋಗಿಗಳು ಕಣ್ಣಿಗೆ ಬೀಳಬಾರ್ದು. ಒಂದು ಹೂವ ಬಾಡ್ತದ ಅನ್ನೋದು ಗೊತ್ತಾಗಬಾರ್ದು ಅವನಿಗೆ, ಹೂವ ಬಾಡ್ತದ ಅನ್ನೋದು ಗೊತ್ತಾಗಬಾರ್ದು. ಆ ಹೂವ ತಂದು ಇಟ್ಟು 10 ನಿಮಿಷನಾಗ ವಾಪಸ್ ಒಯ್ದು ಬಿಡ್ತಿದ್ರಂತ. ಮಣಗಟ್ಲೆ ಬುದ್ಧನ ಹತ್ರ ಹೂವ ತಂದು ಅವನ ಮೇಲೆ ಹಾಕಿ ಅದು ತಗೊಂಡೋಗ್ಬಿಡ್ತಿದ್ರಂತ. ಕೇವಲ 16 ವರ್ಷ 18 ವರ್ಷನ ಹುಡುಗರು ಹುಡುಗಿಯರೇ ಅವನ ಪರಿಚಾರಕರು, ಮುದುಕರು ದರ್ಶನನೇ ಆಗಬಾರ್ದು ಅಂತೇಳಿ ಹಾಂಗ ಅವನಿಗೆ ಮೇಂಟೈನ್ ಮಾಡಿರ್ತಾರ. ಸತ್ ಹೆಣ ನೋಡಬಾರ್ದು ಅಂತ ಎಲ್ಲ ಮೊದಲೇ ಹೇಳಿರ್ತಾರ ಜ್ಯೋತಿಷಿಗಳು. ಅಟ್ ಹೇಳಿದಾಗ ಅವ ಏನೋ ಸೇವಕರಿಗೆ ಕರ್ಕೊಂಡು ಹೋಗಿ ಮುದುಕನ್ನ ನೋಡ್ತಾನ. ಇದು ಏನು ಮುದುಕ, ಯಾಕೆ ಮುದುಕ ಅದ, ಮನುಷ್ಯ ಮುದುಕ ಯಾಕಾತನ, ಮತ್ತ ಒಬ್ಬವ ಕೆಂಪತ ಪೂರ ವೀಕ್ ಆಗಿ ಅಶಕ್ತಾಗಿ ರೋಗ ಯಾಕಾಗ್ತದ ಮನುಷ್ಯಾಗ, ಕಡೆಗೆ ಒಂದು ಹೆಣ ನೋಡಿಬಿಡ್ತಾನ, ಸಾಯ್ತಾರ ಯಾಕಂತೇಳಿ ಸಂಶೋಧನೆ ಚಾಲು ಮಾಡ್ತಾನ. ಅಲ್ಲಿ ನಿಂತು ಬುದ್ಧ ಜಗತ್ತನ್ನ ನೋಡಿ ಕಲ್ತಾವ ಬುದ್ಧ. ಅದಕ್ಕೆ ಅವನೇನ್ ಮಾಡ್ಬಿಟ್ಟ, ಇದೆಲ್ಲ ಸುಳ್ಳವ, ಇದು ಒಂದಿನ ಮುದುಕರಾಗ್ತೀವಿ, ಒಂದಿನ ರೋಗ ಹತ್ತುತ್ತಿ, ಒಂದಿನ ಸತ್ತು ಹೊತ್ತೀವಿ ಅಂದಮೇಲೆ ಜೀವನದ ಸತ್ಯ ಏನದ ತಿಳ್ಕೊಳ್ಳೋಣ ನಡಿ ಅಂತೇಳಿ. ಹಂಗ ಇಲ್ಲಿ ಏನಾಯ್ತು, ಬಸವಣ್ಣ ಅವರ ಕಾಲದಲ್ಲಿ ಆ ಒಂದು ಮಾದಿರಾಜನ ತಂಗಿ ಇರ್ತಾಳ, ಬಸವಣ್ಣನ ಸೋದರ ಅತ್ತೆ. ಆಕೆಗೆ ಬಾಲ್ಯ ವಿವಾಹ ಆಗಿರ್ತದ. ಆ ಬಾಲ್ಯ ವಿವಾಹ ಆಗಿದ್ದಲ್ಲಿ ಏನಾಗ್ತದ, ಆಕೆ ಗಂಡನ ಮನೆಗೆ ಹೋಗಿರಲ್ಲ, ಆಕೆಗೆ ಏನು ಗೊತ್ತೇ ಇಲ್ಲ, ಗಂಡ ಅಂದ್ರೆ ಏನಂತ ಗೊತ್ತಿಲ್ಲ. ಅಂಥದ್ದು ಆ ಹುಡುಗ ಸತ್ತೋಗ್ಬಿಟ್ಟಿರ್ತಾನ. ಅವ ಸತ್ತನಂದ್ಮೇಲೆ ಈಕಿ ವಿಧವೆ ಆಗ್ಯಾಳ ಅಂತೇಳಿ ಈಕಿದು ಮುಡಿ ಎಲ್ಲ ತೆಗಿಬೇಕಂತೇಳಿ ತಲೆ ಬೋಳಿಸ್ಲಕ್ಕ ಅವರು ಕ್ಷೌರಿಕರು ಅದೆಲ್ಲ ಬಂದ ಹೊತ್ನಾಗ ಆಕಿ ಅಕ್ಕನಾಗಮ್ಮ ಈ ಬಸವಣ್ಣಗ ಮತ್ತ ಆಕಿ ಸೋದರತ್ತೆಗೂ ಆ ವಿಚಾರ ಹೇಳಿರ್ತಾಳ. ಮನೆ ಕೂತ್ ಮಾತಾಡಿರ್ತಾರ್ರಿ ಅವರೆಲ್ಲ, ತತ್ವಗಳ ಚಿಂತನೆ ಮಾಡಿರ್ತಾರ. ಈಗ ಏನಾರ ವಿಷಯ ಮಾತಾಡ್ತೀವಿಲ್ಲ ಹಂಗ ಆಕಿಗೆ ಒಮ್ಮಿದೊಮ್ಮಿಗೆ ಈ ವಿಚಾರ ಗೊತ್ತಾದ ಕೂಡಲೇ ಅದು ನಾನ್ಯಾಕೆ ತಲೆ ಬೋಳಿಸಬೇಕು, ಇದೆಲ್ಲ ಅಂಧಶ್ರದ್ಧೆ, ಅವ ಗಂಡನ ಮುಖ ನೋಡಿಲ್ಲ, ಬಾಲ್ಯ ವಿವಾಹ ಮಾಡ್ಕೊಂಡಾಗ ಅವ ನನ್ನ ಹತ್ರ ಬಂದೇ ಇಲ್ಲ, ಬರ್ಲಾರ್ದಾಗ ಗಂಡ ಸತ್ತಾನಂತೇಳಿ ಗಂಡನೇ ಆಗಿಲ್ಲ ಅವ, ನೀವು ಬರೀ ತಾಳಿ ಕಟ್ಟೋನ ಗಂಡ ಹಂಗ ಆತನ, ಹಂಗ ಹಿಂಗ ಅಂತೇಳಿ ಆಕಿ ಭಯಂಕರ ವಿರೋಧ ಮಾಡ್ತಾವ. ಏನು ವಿರೋಧ ಮಾಡಿದ್ರು ಹಿಡಿದು ಕಟ್ಟಿ ಹಾಕಿ ಅಂತಲ್ಲಿ ಬೋಳಿಸ್ಬಿಡ್ತಾರ. ಅದು ಬಸವಣ್ಣನ ಕಣ್ಣಿಗೆ ಕಾಣಿಸ್ತದ. ಈ ತತ್ವ ಶ್ರೇಷ್ಠ ಆದ ಕರೆ, ಇದನ್ನ ಪಾಲಿಸಬೇಕಾದ್ರ ಈ ಸಮಾಜ ಬಹಳ ಅಪಕ್ವ ಸ್ಥಿತಿ ಅದ. ಇಂಥ ಒಂದು ದುಸ್ಥಿತಿ ಒಳಗೆ ಇದನ್ನು ಪಾಲಿಸಬೇಕಾದ್ರೆ ಬಹಳ ಕಠಿಣ ಅದ. ಇದಕ್ಕೆ ಏನಾರ ಒಂದು ನಾನೇ ಕೈ ತಗೋಬೇಕು ಅಂತೇಳಿ ಬಸವಣ್ಣ ಗಟ್ಟಿಯಾಗಿ ನಿಂತು ಬಿಡ್ತಾನ. ಅವನ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಉಂಟಾಗ್ತದೆ. ಅದು 5 ವರ್ಷದ ಬಾಲಕ ಇದ್ದಾಗ ಆಗ್ತದೆ. ಒಳಗೆ ಕುದಿತಿರ್ತಾನೆ ಒಂದೇ ಸೌನ್. ಇದು ಜನಿವಾರ ಹಾಕೊಂಡು ಬ್ರಾಹ್ಮಣರು ಅನಿಸ್ಕೊಂಡದ್ದಕ್ಕ, ಹಿಂದೂ ಅನಿಸ್ಕೊಂಡದ್ದಕ್ಕ ಇವೆಲ್ಲ ಆಚರಣೆ ಮಾಡಿ ನಾವು ಇದೆಲ್ಲ ಜನಿವಾರ ಅಲ್ಲ, ಇದು ನೇಣು ಅಂತಿರ್ತಾನ. ಇದು ಊರ್ಲ್ ಹಾಕದ ಇದು ಕೆಲಸ, ಅಂಧಶ್ರದ್ಧೆಗಳವ ಇದ್ರೊಳಗ. ಬೇಡ ಅಂತೇಳಿ ಅವನು ಪ್ರತಿಯೊಂದೂ ವಿಚಾರ ಮಾಡ್ತಾನ. ವಿಚಾರ ಮಾಡಾಗ ಏನಾಗ್ಬಿಡ್ತದ, 8 ವರ್ಷ ಆಗೇ ಬಿಡ್ತದ. 2-3 ವರ್ಷ ಅವನಿಗೆ ವಿಚಾರ ಮಾಡೋದ್ರಾಗೆ 8 ವರ್ಷ ಆಗ್ತದ. ಆದ ಕೂಡ್ಲೇನೆ ಉಪನಯನ ಜನಿವಾರ ಹಾಕಂಡಿ ಉಪನಯನ ಮಾಡ್ಬೇಕ.
ನನಗೆ ಈ ಮಾಡ್ಬೇಕಂದ್ರೆ ಅಲ್ಲಿ ನನ್ಕಿಂತ ದೊಡ್ಡಾಕಿ ನಮ್ಮ ಅಕ್ಕ ಅದಾಳ, ಆಕಿಗೆ ಜನಿವಾರ ಹಾಕ್ರಿ. ಆಕಿ ಶೂದ್ರಳು, ಆಕಿ ಪ್ರತಿ ತಿಂಗಳ ಮುಟ್ಟಾತಳ, ಹಿಂಗಾಗಿ ಆಕಿಗೆ ನಾವು ಜನಿವಾರ ಹಾಕ್ಲಕ್ ಬರಂಗಿಲ್ಲ. ಮತ್ತ ಆಕಿ ಶೂದ್ರದಳ ಅಂತಂದ್ರೆ ಆಕಿ ಹಂಗಳ ಅಂದ್ರೆ ಅಲ್ಲಿ ಹೆಂಡಿ ಕಸ ಮಾಡ್ಲಕತ್ತಂದ ಕೇತ, ಆ ಕೇತನಿಗೆ ಜನಿವಾರ ಹಾಕ್ರಿ. ಇಲ್ಲ, ಅವನು ಶೂದ್ರದನ, ಅವನೇನ್ ಮಾಡ್ತಾನ, ಪ್ರಾಣಿಗಳ ಮಾಂಸ ತಿಂತಾನ, ಅದು ಮಾಡ್ತಾನ, ಇದು ಮಾಡ್ತಾನ ಅಂತನ್ನ. ಅವ ಅಡಿಗೆ ಮನೆಗೆ ಹೋಗಿ ಬೆಕ್ಕ ಹಿಡ್ಕೊಂಡು ಬರ್ತಾನ. ಒಳಗೆ ಹೋಗಿ ಬಸವಣ್ಣ ಅಡಿಗೆ ಮನೆಗೆ ಹೋಗಿ ಆ ಬೆಕ್ಕಿನ ಹಿಡ್ಕೊಂಡು ಬಂದು ಏನಂತಾನ, ಮತ್ತ ಈ ಬೆಕ್ಕನು ಮಾಂಸ ತಿಂತದಲ್ಲಪ್ಪ, ಇಲಿ ಪಲಿ ಎಲ್ಲ ತಿಂತದ, ಇದನ್ನ ನೋಡಿದ್ರೆ ಅಡಿಗೆ ಮನೆಗೆ ಎಲ್ಲ ಕಡೆ ಹೋಗಿಸಿಗೋತೀರಿ, ಎಲ್ಲ ಕಡೆ ಅಡ್ಡಾಡ್ತೀರಿ, ಇದಕ್ ಬಗ್ಗೆ ನಿಮಗೆ ಕೆಟ್ಟ ಅನ್ಸಂಗಿಲ್ಲ, ಕೀಳು ಅನ್ಸಂಗಿಲ್ಲ, ಇದನ್ಕಿಂತ ಈ ಬೆಕ್ಕಿನಕಿಂತ ಕೇತ ಕೀಳೇನು? ಹಿಂಗಾಗಿ ಅವನಿಗೆ ಮೊದಲು ಜನಿವಾರ ಹಾಕ್ರಿ. ಹಿಂಗೆ ಅವನ್ ತರ್ಕ ಹೆಂಗ ಹೊತ್ತು ಹಂಗೆ ಎದುರಿಸ್ತಿರ್ತಾನ. ಏನು ಅವನಿಗೆ ಕಂಫರ್ಟೇಬಲ್ ಅನ್ಸಂಗೆ ಇಲ್ಲ. ಹುಟ್ಟಿದ ಮನಿ, ಆಚಾರ ವಿಚಾರಗಳು ಏನು ಕಂಫರ್ಟೇಬಲ್ ಅನ್ಸಂಗಿಲ್ಲ. ಹಿಂಗಾಗಿ ಅವನೇನ್ ಮಾಡ್ದ, ಕೇತಗೆ ಹಾಕ್ರಿ ಅನ್ನ. ಅದು 7-8 ವರ್ಷದ ಹುಡುಗ ಹುಚ್ಚುಚ್ಚು ಮಾತಾಡಿದ ಕೂಡ್ಲೇನೆ ಅದ್ರದ್ದು ಏನ್ ಹಚ್ಚಿರಿ, ಏನ್ ಮಾಡ್ಬೇಕು, ಎಲ್ಲ ತಯಾರಿ ಮಾಡ್ರಿ, ಅವನ್ ಹಿಡಿದಕ್ಕೆ ಜನಿವಾರ ಹಾಕಮ್ಮ ಅಂತೇಳಿ ಅವನಿಗೆ ಕಟ್ಟಿ ಹಾಕಿ ಜನಿವಾರ ಹಾಕ್ತಾರ. ಅವ ಪರಮಾತ್ಮನೇ ಹುಟ್ಟಿ ಬಂದನ. ಪರಮಾತ್ಮ ಕಟ್ಟಿ ಹಾಕಿದ್ರೆ ಹಂಗ, ಕೃಷ್ಣಗೆ ಕಟ್ಟಿ ಹಾಕಿದ್ರೆ ಹಗ್ಗ ಸಾಲಿಲ್ಲ ಅಂತ. ಪೀತಾಂಬರ್ಜಿಗೆ ಏನ್ ಮಾಡಿದ್ರು ಯಾರಿಗೆ ಹಠಾಪೆ ಆಗಲಿಲ್ಲ ಅಂತ ಊರಾಗ ಮಠದಾಗ ಗುರುಗಳಿಗೆ ಯಾರಿಗೆ ಪೀತಾಂಬರ್ಜಿ, ನಿಶ್ಚಲ್ ದಾಸು ಎಲ್ಲ ಹಿಂಗೆ ಒಬ್ಬೊಬ್ಬರದೊಂದೊಂದು ಚರಿತ್ರೆಗಳ ವಿಚಿತ್ರ ಅದಾವ. ಹಂಗ ಬಸವಣ್ಣನು ಏನು ಹಠಾಪ ಆಗಲಿಲ್ಲ. ಆದ್ರೂ ಏನ್ ಮಾಡ್ಬೇಕು, 7-8 ವರ್ಷದ ಹುಡುಗ ತನ್ನ ಹಠಾಪ ಮೀರಿ ಪ್ರಯತ್ನ ಮಾಡಿದ್ರು ಆ ಹಠಾಪಿಗೆ ಅವನು ಏನಾಗ್ಬಿಡ್ತು, ಅವನ ಶಕ್ತಿಗಿಂತ ಸುತ್ತಮುತ್ತ ಎಲ್ಲ ಸಮಾಜದಾಗ ಜಗ್ಗಿ ಮಂದಿ ಇರ್ತಾರ, ಹೊಸು ಮಂದಿ ಕೂಡಿ ಜನಿವಾರ ಹಾಕಿದ ದಿವಸ ಏನಾಗ್ತದ, ಯಾವನು ಹೋಮ ಹವನ ಮಾಡಿ ಆಚಾರಿ ಜನಿವಾರ ಹಾಕಿ ಮಂತ್ರ ಹೇಳ್ತಿರ್ತಾನಲ್ಲ, ಅವನ ಮನೆಗೆ ಬೆಂಕಿ ಹಚ್ಚಿಬಿಡ್ತಾವ. ಅವನ ಮನೆಗೆ ಬೆಂಕಿ ಹಚ್ಚಿಬಿಡ್ತಾವ. ಅಲ್ಲಿ ಯಾರೋ ಸುದ್ದಿ ಹೇಳ್ಕೊತ ಬರ್ತಾರ, ನಿಮ್ಮ ಮನೆಗೆ ಬೆಂಕಿ ಹತ್ತದ ಅಂತೇಳಿ. ಅವನು ಎದ್ದು ಓಡೋಲ ಕತ್ತಿ ಬಿಡ್ತಾನ, ನನ್ನ ಮನೆಗೆ ಬೆಂಕಿ ಹತ್ತದ. ಬಸವಣ್ಣ ಸಾಣದೇ ಇರ್ತದ ಖರೆ, ಆ ಆಚಾರಿ ಒಟ್ಟ ಕೈ ಬಿಡುವಲ್ಲ. ಏನಂತಾನ ಬಸವಣ್ಣ ಆಚಾರಿಗೆ, ಆಚಾರಿ ಕೂಡಿಲ್ಲಿ ಯಾಕ, ಇಲ್ಲ ನನ್ನ ಮನೆಗೆ ಬೆಂಕಿ ಹತ್ತದ, ನಾವು ಹೋಗ್ಬೇಕಂತೀನಿ. ಬೆಂಕಿ ಹತ್ತಿದ್ರಿ ಏನಾಯ್ತು, ಮತ್ತ ಆ ಬೆಂಕಿ ಬೇರೆ ಈ ಬೆಂಕಿ ಬೇರೆ ಏನು, ಇಲ್ಲಿ ಹೋಮದಾಗ ಎಲ್ಲ ಸ್ವಾಹ ಅಂತೇಳಿ ಹಾಕ್ಲಕತ್ತಿದಲ್ಲ, ಮತ್ತ ಏನಾರೇ ಒಂದಿಟ್ಟು ಹಾಕಿ ಸ್ವಾಹ ಮಾಡೋದ್ರ ಬದಲಿ ನಿನ್ ಮನಿನೇ, ಇಡೀ ಮನಿನೇ ಅಗ್ನಿದೇವನಿಗೆ ಸ್ವಾಹ ಆಲಕತ್ತದ, ದೊಡ್ಡ ನೈವೇದ್ಯ ಆಲಕತ್ತದ, ಎದಕ್ ಹೋಗ್ತಿದೆ ಬಿಡು. ಅವ ಓಡೋತ್ತಾನ. ಅವ ಓಡೋಲಕತ್ತಿದ ಕೂಡ್ಲೇನೆ ಅವನ ಬೆನ್ನತ್ತಿ ಬಸವಣ್ಣ ಓಡೋತ್ತಾನ. ಬಸವಣ್ಣ ಓಡೋಗನ ಅಲ್ಲಿ ಏನಾಗ್ತದ, ರಸ್ತೆಯ ಧೂಳ, ಗಟಾರದಾಗ ಹರಿಯ ನೀರ, ಮೊದಲಿನ ಗತ್ಲೆ ಹಿಂಗ ಗಟಾರ ಈ ಉದ್ದಕ್ಕೆ ನಾಲಿ ಕಟ್ಟಿ ಹರಿಸ್ತಿದ್ದಿಲ್ಲ. ಅವ್ರ ಮನಿ ಬಾಗಿಲಾಗೆ ಒಂದು ಗುಂಡ ತೆಗ್ಗಗತ್ಲೆ ಮಾಡಿರ್ತಿದ್ರು. ಆ ಗುಂಡದಾಗ ಬಚ್ಚಲ್ ನೀರ ಅವು ನಿಂದಿರ್ತಿದ್ವು. ಆ ನೀರ್ ತಗೊಂಡು ಬಕೆಟ್ಲೆ ಒಕ್ ಹಾಕ್ಲಿಕ್ಕೆ ಹತ್ಬಿಟ್ಟಿರ್ತಾರ. ಅಗ್ನಿದೇವ ಇದು ಏನ್ ನಿನ್ ಪರಿಸ್ಥಿತಿ ಅಂತ ನಾವು ಬಸವಣ್ಣ ಅಲ್ಲಿ ಹೋಮ ಮಾಡಿದ ಅಗ್ನಿಗೆ ಸ್ವಾಹ ಅಂತ ಹೇಳಕ್ಕೆ ನೈವೇದ್ಯ ಮಾಡ್ತೀರಿ, ಅದಕ್ಕೆ ಏನೆಲ್ಲ ದೇವರತ್ತು ನೋಡ್ತೀರಿ. ಇಲ್ಲಿ ನೋಡಿದ್ರೆ ಅದ ಅಗ್ನಿ ಬೇರೆ, ಈ ಅಗ್ನಿ ಬೇರೆ. ಬ್ರಾಹ್ಮಣರು ಹೇಳುವುದೊಂದು ಮಾಡ್ತಾರ, ಮಾಡೋದೊಂದು ಮಾಡ್ತಾರ. ತಮಗೊಂದು ಬಟ್ಟೆ, ಮುಂದೆ ಕೂತು ಕೇಳೋರಿಗೆ ಇನ್ನೊಂದು ಬಟ್ಟೆ ಅಂದ್ರೆ ದಾರಿ. ತಾವು ಮನ್ಸಿಗೆ ಬಂದಂಗ ಆ ಅಗ್ನಿಗೆ ಹೊಲಸ ನಡಿ ನೀರ್ ಹಾಕ್ಲಕತ್ತಾರ. ಇಲ್ಲಿ ಮಂದಿಗೆ ನೋಡಿದ್ರ ಅದು ಅಗ್ನಿ ಅಂದ್ರೆ ದೇವರಂತ ಹೇಳ್ತಾರ. ಇದೇನು ಒಬ್ಬರಿಗೊಬ್ಬರು ಒಂದು ಹೇಳೋದೊಂದು ಮತ್ತೊಂದು ಮಾಡ್ತಾರ ಅಂತೇಳಿ ಅದು ಅವರ ಬ್ರಾಹ್ಮಣರ ನಿಲುವನ್ನ ವಿರೋಧ ಮಾಡ್ಕೊತ ಹೋಗ್ತಾನ ಬಸವಣ್ಣ. ವಿರೋಧ ಮಾಡ್ಕೊತ ಆ ಜಾತೀಯತೆ ಇವು ಎಲ್ಲ ಅವ ಹುಟ್ಟಿದ ದಿನನೇ ಏನಾಗ್ತದ, ಬ್ರಾಹ್ಮಣರ ಮನ್ಯಾಗ
ಒಬ್ಬವ ನಾರಾಯಣಾಚಾರಿ ಅಂತ ಇರ್ತಾನ, ಇನ್ನೊಬ್ಬ ನರಸಿಂಹಾಚಾರಿ ಅಂತ ಇರ್ತಾನ. ಆ ನಾರಾಯಣಾಚಾರಿ ಮನಿಯೊಳಗ ಏನಾಗಿರ್ತದ ಅಂದ್ರೆ ಒಂದು ಆಕಳ ಕರ ಸತ್ತಿರ್ತದ. ಅದು ಸತ್ತದ ಒಯ್ಲಕ್ಕೆ ಇವರೇ ಬರ್ಬೇಕಲ್ಲ, ಶೂದ್ರ ಬಾಲಕ, ಶೂದ್ರರು ಬರ್ಬೇಕಾಗಿರ್ತದ. ಅದು ಒಯ್ಬೇಕಾದ್ರೆ ಅದರ ಬಗಲಾಗ ನಾರಾಯಣಾಚಾರಿ ಮನಿಗೆ ಹೋಗ್ಬೇಕಾದ್ರೆ ನರಸಿಂಹಾಚಾರಿ ಮುಂದಿಂದೇ ಹೋಗ್ಬೇಕು. ಅಲ್ಲಿ ಏನಾಗ್ತದ, ನರಸಿಂಹಾಚಾರಿ ಮನೆಯೊಳಗ ವಿಶೇಷ ಪೂಜೆ ಇರ್ತದ ಅವತ್ತಿನ ದಿವಸ. ಅದು ಸತ್ತದ ಪ್ರಾಣಿ ಒಯ್ಲಕ್ಕ ಹೇಳಿ ಕಳಿಸಿರ್ತಾರ. ಸತ್ತ ಪ್ರಾಣಿ ಒಯ್ಲಕ್ಕ ಸಣ್ಣ ಹುಡುಗ, 12 ವರ್ಷದ ಹುಡುಗ, ಏನೇನ ಮೀಸಿ ಸಹಿತ ಬಂದಿರಂಗಿಲ್ಲ ಅಂತ ಹುಡುಗ ಅವ್ರ ಮನೆಗೆ ಹೋಗಿ ಅದು ಎಳ್ಕೊಂಡು ಹೋಗ್ಬೇಕಂತ ಹೇಳಿಕೆ ಹೋಗಿರ್ತದ. ಅವ್ರ ಮನೆಗೆ ಹೋಗೋದ್ರಾಗ ಇವ್ರ ಮನೆಯಲ್ಲಿಂತ ಸುಗಂಧ ದ್ರವ್ಯಗಳು, ಮಂತ್ರಗಳು, ಅವು ಇವು ಎಲ್ಲ ಜಾಗಟೆ ಗಾಂಟಿ ಏನೆಲ್ಲ ಸೌಂಡ್ ಕೇಳ್ತಿರ್ತದ. ಈ ಹುಡುಗ ಆ ಮನೆಗೆ ಹೋಗೋದ್ರ ಬದಲಿ ಏನ್ ಮಾಡ್ಬಿಡ್ತದ, ಈ ನರಸಿಂಹಾಚಾರ್ಯ ಮನೆಯ ಕಿಟಕಿಯೊಳಗೆ ಏರಿ ಕುಂತು ಅಲ್ಲಿ ನಡೆದ ಪೂಜಾ ವೈಭವವನ್ನು ನೋಡ್ಕೊತ ಕುಂದಿರ್ತ. ಅವ್ರ ಜನವಾಗಿ ನೋಡ್ಲಾರ್ದಂಥದ್ದು ಒಂದು ಆಶ್ಚರ್ಯಕರವಾದ ದೃಶ್ಯ ಕಂಡತ್ನಾಗ ಅದು ನೋಡಿ ಮೈ ಮರೆತು ಸಂತೋಷ ಪಡ್ಕೋತ ಕುಂತಿರ್ತದ. ಅವ್ರು ಪೂಜೆ ಮಾಡಿ ಹೊರಗೆ ಬರೋದ್ರಾಗೆ ಈ ಶೂದ್ರ ಬಾಲಕ ಇದನ್ನ ನೋಡಿಬಿಟ್ಟ, ನಾವು ಮಾಡಿದ ಪೂಜೆ ಎಲ್ಲ ವ್ಯರ್ಥ ಆಯ್ತು, ಮತ್ತೆ ನಾವು ಹೇಳಿದ ಮಂತ್ರ ಇವ ಕೇಳಿಸ್ಕೊಂಡ್ಬಿಟ್ಟ. ಅದಕ್ಕ ಇವನಿಗೇನಾಯ್ತಪ್ಪ ಅಂತಂದ್ರ ನಾವು ನರಕಕ್ಕೆ ಹೋಗ್ತೀವಿ, ನಮ್ಮ ವೇದ ಮಂತ್ರಗಳು ಹೇಳೋದು ಈ ಶೂದ್ರರ ಕಿವಿಗೆ ಬೀಳಬಾರ್ದು, ಯಾರು ಶೂದ್ರರ ಕಿವಿಗೆ ಹಾಕ್ತಾರ ಅವ್ರು ನರಕಕ್ಕೆ ಹೋಗ್ತಾರ, ಹಿಂಗಾಗಿ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಯ್ತು ಅಂತೇಳಿ ಅವಾಗ ಆ ಥರ ಅವ್ರದ್ದೊಂದು ನಂಬಿಕೆ ಇರ್ತದ. ಆ ನಂಬಿಕೆಯ ಪ್ರಕಾರ ಮನೆಯವರೆಲ್ಲ ಅಳ್ಳೊಡೆದು ಹೋಗ್ಬಿಡ್ತಾರೆ. ಮನೆಯವರೆಲ್ಲ ಅಳ್ಳೊಡೆದು ಆದ್ಮೇಲೆ ಏನಾಯ್ತು, ಮಾದಿರಾಜನ ಬಲ್ಲೆ ಬರ್ತದ, ಅವನೇ ದೊಡ್ಡ ಊರಿಗೆ ಹಿರಿಯ. ಆ ಸಮಸ್ಯೆ ತಗೊಂಡು ಬರ್ತಾರ. ತಗೊಂಡು ಬಂದ ಹೊತ್ನಾಗ ಮಾದಿರಾಜ ಅದಕ್ಕ ಏನ್ ಶಿಕ್ಷೆ ಕೊಡ್ಬೇಕಪ್ಪ ಅಂತಂದ್ರೆ, ಕಡಾಯಿಯಲ್ಲಿ ಕಾಸಿದ ಎಣ್ಣೆ ಮೈಗೆಲ್ಲ ಸವರಬೇಕು, ಬಿಸಿ ಎಣ್ಣೆ. ಮತ್ತ ಕಿವಿ ಒಳಗ ಸೀಸ ಹಾಕಬೇಕು. ಯಾರು ವೇದ ಮಂತ್ರ ಇರ್ತಾರೆ ಕಾದ ಸೀಸವನ್ನ ಕಿವಿಗೆ ಹಾಕಬೇಕು. ಕಡಾಯಿ ಒಳಗ ಎಣ್ಣೆ ಮೈಗೆಲ್ಲ ಸವರ್ಬೇಕಂತ ಪ್ರೊಸೀಜರ್ ಇರ್ತದೆ. ಕಡಾಯಿ ಒಳಗೆ ಎಣ್ಣೆ ಕಾಸ್ತಿರ್ತಾರ, ಸೀಸ ಕಾಸ್ತಿರ್ತಾರ. ಅವನಿಗೆ ಕಟ್ಟಿ ಹಾಕಿಬಿಟ್ಟಿರ್ತಾರ ಒಂದು 10-12 ವರ್ಷದ ಬಾಲಕಗ. ಎಂತ ಹೀನ ಪರಿಸ್ಥಿತಿ ಇರ್ತದ. ಮನುಷ್ಯರನ್ನ ಹೆಂಗ್ ನೋಡ್ಕೋತಿರ್ತಾರ ಅಂದ್ರ, ಗಂಟಲಿಗೆ ಗಡಿಗೆ ಕಟ್ಕೋಬೇಕು. ಅವ್ರಿಗೆ ಉಗುಳು ಬಂತು ಅಂತಂದ್ರ ಎಲ್ಲಿ ಬೇಕಲ್ಲಿ ಉಗುಳಂಗಿಲ್ಲ. ಅವ್ರು ಉಗುಳಿದ್ ಮತ್ತೆ ಇವ್ರು ತುಳಿದ್ರಂತಂದ್ರ ನರಕಕ್ಕೆ ಹೋಗ್ಬಿಡ್ತಾರೆ ಇವರು. ಅದಕ್ಕೆ ಗಡಿಗೆಗೆ ಉಗುಳ್ಕೋಬೇಕು. ಮತ್ತ ಬೆನ್ನಿಂದ ಬಾರ್ಗಿ ಕಟ್ಕೋಬೇಕು. ಅವ್ರ ನಡೆದ ಹೆಜ್ಜೆಗಳು ಮೂಡಬಾರ್ದು ನೆಲದ ಮೇಲೆ. ಅವ್ರ ಹೆಜ್ಜೆ ಮೇಲೆ ಯಾರ ಹೆಜ್ಜೆ ಇಟ್ಟಂದ್ರೆ ನರಕಕ್ಕೆ ಹೋಗ್ತಾರೆ. ಬರೀ ಹಿಂಗೆ ಸ್ವರ್ಗ ನರಕ ಅನ್ಕೋತ ಹೆಜ್ಜೆಗೆ ನರಕದ ಭಯ. ಹಿಂಗ ಅವ್ರಿಗೆ ಭಯಂಕರ ಪ್ರಾಣಿಗಳ ಗತ್ಲೆ ಹಾಗೆ ನೋಡ್ಕೋತಿರ್ತಾರ. ನೋಡ್ಕೊಳ್ಳೋದ್ರಾಗ ಏನಾಗ್ತದ, ಈ ಒಂದು ಮಾದಲಾಂಬಿಕೆಯ ಹೆರಿಗೆ ಆಯ್ತು ಅಂತೇಳಿ ಇನ್ನೇನು ಆ ಹುಡುಗಗ ಬಿಸಿ ಎಣ್ಣೆ ಮೈಗೆ ಸವರದ ಶುರು ಮಾಡೋರಿದ್ರು ಅಷ್ಟೊತ್ತಿಗೆ ಈ ಬಸವಣ್ಣ ಹುಟ್ಟೆನಂತ ಸುದ್ದಿ ಬಂದ್ಬಿಡ್ತು. ಬಸವ ಜಯಂತಿ, ಫಸ್ಟ್ ಬಸವ ಜಯಂತಿ. ಬಸವ ಹುಟ್ಟಿದ ದಿವಸ, ಜಯಂತಿಗೆ ಹುಟ್ಟಿದ ದಿವಸಕ್ಕೆ ವ್ಯತ್ಯಾಸ ಅದ ಇಲ್ಲ. ಹುಟ್ಟಿದ ದಿವಸಕ್ಕೆ ಬರ್ತ್ಡೇ, ಡೇಟ್ ಆಫ್ ಬರ್ತ್ ಡಿಫರೆನ್ಸ್ ಅದ ಇಲ್ಲ? ಏನ್ ಒಂದೇನಾ? ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದ ದಿವಸ, ಅವತ್ತೇನು ಆಚರಣೆ ಆಗಂಗಿಲ್ಲ, ಹುಟ್ಟಿಬಿಟ್ಟಿರ್ತಾನ. ಬರ್ತ್ ಡೇ ಅಂತ ಏನು ಆಚರಣೆ ಮಾಡ್ತಿರಲ್ಲ, ಅದು 1 ವರ್ಷ ಆದ್ಮೇಲೆ ಆಚರಣೆ ಮಾಡ್ತಾರೆ.
ಹೌದಿಲ್ಲ? ಡೇ ಆಚರಣೆ ಮಾಡೋದು ಬೇರೆ, ಡೇಟ್ ಆಫ್ ಬರ್ತ್ ಬೇರೆ. ಈಗ ನೀವು ಆಚರಣೆ ಮಾಡ್ಲಕತ್ತಿದ್ದು ಬರ್ತ್ ಡೇ, ಬಸವಣ್ಣಂದು ಜಯಂತಿ. ಆತ ಹುಟ್ಟಿದ ದಿನ ಏನಾಗ್ಬಿಡ್ತು, ಮಾದಿರಾಜನಿಗೆ ಅದು ಒಂದು ಹೆಣ್ಣು ಹುಟ್ಟಿರ್ತದ, 12 ವರ್ಷ ಆಗಿರ್ತದ ಅಕ್ಕನಾಗ ಮುಟ್ಟಿದ್ದು. ಅವನಿಗೆ ಆಕಿಗೆ 12 ವರ್ಷ ಪರಕ್. ಒಂದು ಗಂಡರೇ ಇರಬೇಕು, ಸಾಕಷ್ಟು ಆಸ್ತಿ ಇರ್ತದ, ಭಕ್ತರದೊಂದು ಸಮುದಾಯ ಇರ್ತದ. ಇಂಥ ದೊಡ್ಡ ವ್ಯವಸ್ಥೆಗೆ ಮಾದಿರಾಜಗೆ ಸಂತಾನ ಇಲ್ಲ ಅಂದ್ರೆ ಹೆಂಗ ಅಂತೇಳಿ ಆಕಿ 2 ಕಾಲಿನ ಬಸವಣ್ಣನ ಹಡಿಬೇಕಾದ್ರೆ 4 ಕಾಲಿನ ಬಸವಣ್ಣನ ಆಶೀರ್ವಾದ ತಗೊಂಡಾಳ. ನಂದಿ ಬಸವಣ್ಣ, ಬಸವನ ಬಾಗೇವಾಡಿ ಒಳಗೆ ನಂದಿ ಬಸವೇಶ್ವರರಿಗೆ ಹರಕೆ ಹೊತ್ತು 4 ಕಾಲಿನ ಬಸವಣ್ಣಗ ಹರಕೆ ಹೊತ್ತು 2 ಕಾಲಿನ ಬಸವಣ್ಣಗ ಹಡ್ದಾಳ. ಈಗ ಅವರು ಬಸವಣ್ಣನ ಅನುಯಾಯಿಗಳು ಇಲ್ಲದ ದಿಮಕ್ ಮಾಡ್ತಾರ. 4 ಕಾಲಿನ ಬಸವಣ್ಣಗ ಅದು ದನ ಅಂತಾರ, ಪಶು ಅಂತಾರ. ಅದು ದೇವಲೋಕದ ನಂದೀಶ್ವರ ಬಸವಣ್ಣನ ವಾಹನ. ಅಲ್ಲಿ ಶಿವನ ಜ್ಞಾನ ಏನದ ಋಷಭ ಅಂತಾರ. ಅದಕ್ಕ ನಂದೀಶಗ ಋಷಭ ಅಂತಾರ. ಋಷಭನೇ ಮುಂದೆ ಬಸವ. ಋಷಭನೇ ಬಸವ ಆಗ್ತಾನ. ಆ ಋಷಭ ಅಂತಂದ್ರೆ ನಂದೀಶನ ಹೆಸರು. ಆ ನಂದೀಶ ಬಸವಣ್ಣನ ಜೊತೆಗೆ ಶಿವನ ಜೊತೆಗೆ ಇದ್ದು ಶಿವನ ಜ್ಞಾನ ಪಡ್ಕೊಂಡಂತ ಒಂದು ಮಹಾದೇವತಾ ಶಕ್ತಿ. ಅದೇ ನಂದೀಶ್ವರನೇ ಬಸವಣ್ಣನಾಗಿ ಹುಟ್ಟುತ್ತಾನ. ಅವನೇ ಸೇವಕ. ಕಾಯಕ ಯಾಕ ಸೇವಕ, ಸೇವೆ ಮಾಡೋದು. ಭಕ್ತಿ ಭಂಡಾರಿ ಅನ್ನೋ ಭಕ್ತಿ ಮಾಡ್ಕೋತ ಪರಮಾತ್ಮನ ಭಕ್ತಿ ಮಾಡ್ಕೋತ ಪರಮಾತ್ಮನ ಸೇವೆ ಮಾಡ್ಕೋತ ಇಡೀ ವಿಶ್ವವನ್ನ ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಂಡು ಸಕಲ ಜೀವಾತ್ಮರಿಗೆ ಲೇಸ ಬಯಸೋದು. ಇದೆಲ್ಲ ವರ್ಕಿಂಗ್ ಕ್ಯಾಟಗರಿ, ವರ್ಕಿಂಗ್ ಕ್ಯಾಡರ್ ಅಂತ ಒಂದು ಜೀವನದ ವಿಧಾನವನ್ನ ಜಾಗೃತಿ ಮಾಡುವಂತ ಬಸವಣ್ಣ. ಅದು ಏನಾಯ್ತು, ಹುಡುಗ ಹುಟ್ಟಾನ, ಗಂಡು ಹುಟ್ಟಾನ ಅಂದ ಕೂಡಲೇನ ಭಯಂಕರ ಖುಷಿಯಾಗ್ಬಿಡ್ತದ ಅವನಿಗೆ. ಮಾದಿರಾಜಗ ಭಯಂಕರ ಖುಷಿಯಾಗಿ ಏನ್ ಮಾಡ್ದ, ಈ ಒಂದು ಬಾಲಕನಿಗೆ ಏನ್ ಶಿಕ್ಷೆ ಕೊಡ್ಲಕತ್ತೀವಿ ಆ ಶಿಕ್ಷೆ ಇವತ್ತ ನಮ್ಮ ಮನೆಯೊಳಗ ಗಂಡು ಹುಟ್ಟಿದ ಒಂದು ಸಂತೋಷದ ಒಂದು ಸಂದರ್ಭದಲ್ಲಿ ಈ ಬಾಲಕನಿಗೆ ಕೊಟ್ಟ ಶಿಕ್ಷೆಯನ್ನ ನಾವು ರದ್ದು ಮಾಡ್ತಾ ಇದ್ದೀವಿ ಅಂತ ಡಿಕ್ಲೇರ್ ಮಾಡ್ಬಿಡ್ತಾನೆ. ಬಸವಣ್ಣ ಹುಟ್ಟಿದ ದಿನನೇ, ಅವತ್ತಿನ ದಿನನೇ ಇದು ದೊಡ್ಡ ಪವಾಡ. ಅವನಿಗೆ ಕೊಡ್ತಾ ಇರೋ ಶಿಕ್ಷೆ ರದ್ದಾಗಿ ಹೋಗ್ಬಿಡ್ತು. ಹೌದಾ ಇಲ್ಲ? ಪವಾಡ ಅನಿಸ್ತದ? ಏನನ್ನಿಸ್ತದ? ಅವ ಹುಟ್ಟಿದ ಕ್ಷಣನೇ ಈ ಜಗತ್ತಿನೊಳಗ ಒಂದು ಜೀವ ಉಳಿಸಿದ. ಮತ್ತ ಜನ್ಮದಿನ ಅಂತಂದ್ರೆ ಹೆಂಗಿರ್ತದ? ಅವತ್ತು ಹುಟ್ಟಿದ ಕ್ಷಣನೇ ಮಾದಿರಾಜ ಏನ್ ಮಾಡ್ತಾನ, ಬ್ಯಾಡ್ ಬಿಡಪ್ಪ, ನಮ್ಮ ಮನೆಗೆ ಒಂದು ಚಂದ ಒಂದು ಗಂಡು ಹುಟ್ಟ್ಯದ ಅಂತ ಅಂದ್ಮೇಲೆ ಈ ಶಿಕ್ಷೆ ಕೊಡೋದು ಬ್ಯಾಡ್ ನಡಿ. ಇಂಥ ಒಂದು ಸಂತೋಷ ಪಡುವುದ್ರಾಗ ಈ ಹುಡುಗಗ ಎಣ್ಣೆ ಹಾಕಿ ಕಿವ್ಯಾಗ ಸೀಸ ಹಾಕಿ ಇವನಿಗೆ ಕೊಟ್ಟು ಹಿಂಸೆ, ಆ ಕೆಟ್ಟ ದೃಶ್ಯ ನೋಡೋದು ಬೇಡ, ಕೇಳೋದು ಬೇಡ, ನಡಿ ಅಂತೇಳಿ ಅವನಿಗೆ ಬಿಟ್ಟು ಬಿಡ್ತಾರ. ಬಿಟ್ಟು ಬಿಡ್ತಾರ. ಅದು ಮುಂದೆ ಈ ಕೂಸ ಯಾರು ಬಂದರೂ ಕಣ್ಣು ತೆರದೇ ಇಲ್ಲ. ಕೂಸು ಕಣ್ಣು ಮುಚ್ಕೊಂಡೆ ಮಕ್ಕೊಂಡಿರ್ತದೆ. ಕಣ್ಣು ಮುಚ್ಕೊಂಡದ್ದೇನು ಹುಟ್ಟಿದ ಕೂಸು 1 ದಿನ 2 ದಿನ, ಅದು ತಿಂಗಳಿಗಟ್ಲೆ ಕಣ್ಣು ಮುಚ್ಕೊಂಡಿರ್ತದೆ. ಕೂಸು ಹಾಲು ಕುಡಿತದೆ, ಎಲ್ಲ ಮಾಡ್ತದೆ, ಕಣ್ಣೇ ಮುಚ್ಕೊಂಡಿರ್ತದೆ ತಿಂಗಳಿಗಟ್ಲೆ. ಯಾವಾಗ ಕಣ್ಣು ತೆಗಿತದಂದ್ರೆ ಜಾತವೇದ ಮುನಿಗಳು ಆ ಒಂದು ಇಂಗಳೇಶ್ವರ ಏನಂತಿರಲ್ಲ, ಆಕೆ ತವ್ರ ಮನಿ ಮಾದಲಾಂಬಿಕೆ ಅದು. ಹೌದಾ ಇಲ್ಲ? ಅಲ್ಲಿಗೆ ಹೋಗ್ತಾರ ಅವ್ರು, ಜಾತವೇದ ಮುನಿಗಳು. ಅವರು ಹೋದಾಗ ಅವಾಗ ಕಣ್ಣು ತೆರಿತಾನೋ ಗುರುಗಳು ಬಂದಾಗ, ಅಲ್ಲಿ ತನ ಕಣ್ಣು ಮುಚ್ಕೊಂಡೇ ಇರ್ತಾನೋ. ಆ ಗುರುಗಳದ್ದೇ ಪರಿಚಯ ಮಾಡಿಕೊಂಡು ಆ ಗುರುಗಳಲ್ಲಿಂತೆ ಹುಟ್ಟುಲಿಂಗ ಕಟ್ಟಿಸಿಕೊಂಡು ಮುಂದ ಅದೇ ಗುರುಗಳಲ್ಲಿ ಏನಾಗ್ತದಂತ, ಈ ಜನಿವಾರ ಹಿಡಿದು ಕಟ್ಟಿ ಹಾಕ್ತಾರಲ್ಲ, ಅಲ್ಲಿ ಅವ ಬೆಂಕಿ ಹಾರಿಸ್ಲಕ್ಕೆ ಹೋಗಿರ್ತಾನಲ್ಲ, ಅದು ಬೆಂಕಿ ಹಾರಿಸ್ಲಕ್ಕೆ ಹೋದತ್ನಾಗ ಪಳ್ಳಿ ಒಂದು ಇವ ಅವ್ರ ಅಪ್ಪಗ ಬೈಲಕ್ಕೆ ಬಿಡ್ತಾನ. ಇವನೇನು ಮಾದಿರಾಜ, ನನ್ನ ಮಗಂದು
ಉಪನಯನ ಆಯ್ತು ಅಂತೇಳಿ ಭಾರಿ ಸಂತೋಷದೊಳಗ ಚಂದ ಊಟ ಮಾಡಿ ಪಾನ್ ಹಾಕೊಂಡು ಕಟ್ಟಿಗೆ ಆರಾಮ್ ಕುಂತಿರ್ತಾನ. ಅವ ಕುಂತ ಹೊತ್ನಾಗ ಬಸವಣ್ಣ ಒಂದು ಕತ್ರಿ ತಗೋತಾನ, ಬಡ ಬಡ ಅವ್ರ ಅಪ್ಪನ ಬಳಿ ಬರ್ತಾನ, ಕೊಳ್ಳಂದ ಜನಿವಾರ ತೆಗಿತಾನ. ತೆಗೆದು ನೀವು ಹೇಳೋದೊಂದು ಮಾಡ್ತೀರಿ, ಮಾಡೋದೊಂದು ಮಾಡ್ತೀರಿ. ಅಗ್ನಿ ಆರಿಸ್ಬೇಕಂತೇಳಿ ಗಟಾರ್ನಂದು ನೀರೆಲ್ಲ ಹಾಕಿ ಆರಿಸ್ತೀರಿ ಅಂದ್ಮೇಲೆ ಅದು ಅಗ್ನಿ ದೇವ ಅಂತೇಳಕ್ಕೆ ನಿಮಗೇನು ಅಗ್ನಿಯನ್ನ ದೇವರನ್ನ ಭಾವನೆ ನಿಮ್ಮಲ್ಲಿ ಇಲ್ಲ, ಮಂದಿ ಬಲ್ಲಿ ಹುಟ್ಟಿಸ್ತೀರಿ ನೀವು. ಅದು ದೇವರು ಇದು ದೇವ್ರು ಅಂತೇಳಿ ಮಂದಿಗೊಂದು ದಾರಿ ತೋರಿಸ್ತೀರಿ, ನಿಮಗೊಂದು ದಾರಿ ಇಟ್ಕೊಂಡಿರಿ ಅಂತೇಳಿ ಅವ ಏನ್ ಮಾಡ್ಬಿಡ್ತಾನ, ಆ ಕತ್ರಿ ತಗೊಂಡು ಆ ಜನಿವಾರವನ್ನ ಪೀಸು ಮಾಡಿ ಆ ಮಾದಿರಾಜನ ಮುಖಕ್ಕೆ ಹಾಕಿಬಿಡ್ತಾನ. ಈಗ ಅದನ್ನ ನಂಬಿಕೊಂಡಂತ ಜನಾಂಗ, ಜನಿವಾರ ಅಂದ್ರೆ ಅವರು ದೇವರು ಅಂತ ನಂಬಿಕೊಂಡು ಮದುವೆ ಆಗೋದಕ್ಕಿಂತ ಮೊದಲ 3 ಎಳೆ, ಮದುವೆ ಆದ್ಮೇಲೆ ಹೆಂಡತಿ ಬದಲಿ ಅದು 3 ಎಳೆ 6 ಎಳೆ ಹಾಕೊಂಡು ದೇವ್ರ ಪೂಜೆ ಧ್ಯಾನ ಮಾಡುವಂತ ಜನಾಂಗದ ಮುಂದ ಆ ಜನಿವಾರ ಕತ್ತರಿಸಿ ಅವನ ಮುಖಕ್ಕೆ ಒಗದ ಕೂಡ್ಲೇನೆ ಮಾದಿರಾಜ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನ. ಮಾದಿರಾಜ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನ. ಏನದ ಏನು ಉಳಿತಪ್ಪ, ನಮ್ಮ ಗಂಡು ಮಗ ಹುಟ್ಟ್ಯಾರೆ ಏನು ಉಪಯೋಗ ಆಯ್ತು ಅಂತ. ಗಂಡು ಮಗ ಹುಟ್ಟ್ಯಾನ, ಪರಮಾತ್ಮನೇ ಹುಟ್ಟಿ ಬಂದ ನನ್ನ ಅರಿವು ಅವನಿಗಿಲ್ಲ, ಗೊತ್ತಿಲ್ಲ, ಏನ್ ಮಾಡ್ಬೇಕು. ಸಣ್ಣ ಸಣ್ಣ ಹುಡುಗಿದ್ದಾಗ್ಲಿಂತ ಅವ್ರ ಅಪ್ಪಗೆ ಬೇಕಾದಷ್ಟು ಡಿಕ್ಕಿ ಕೊಡ್ತಿರ್ತಾನ. ಎಲ್ಲ ಪೂರ್ತಿ ಬುಟ್ಟಿಗಟ್ಲೆ ದೇವರುಗಳ ಜಗಲಿ ಮೇಲಿನೂ ತಗೊಂಡು ಪೂಜೆ ಮಾಡೋ ಟೈಮ್ನೊಳಗ ಇಷ್ಟೊಂದು ದೇವ್ರ ಪೂಜೆ ಮಾಡಿದ್ರೆ ಹೆಂಗ ದೇವ್ರು ಒಲಿತಾನ, ಒಬ್ಬನೇ ಒಬ್ಬ ಪರಮಾತ್ಮ ಅದನ. ಅದೆಲ್ಲ ಅಕ್ಕನಾಗಮ್ಮ ಒಂದೇ ಪರಮಾತ್ಮ, ಅವನೇ ಸರ್ವ ವ್ಯಾಪಕ ಅದನ್ನ, ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಎಲ್ಲ ಕಲಿಸ್ಬಿಟ್ಟಿರ್ತಾಳ ತತ್ವಗಳೆಲ್ಲ. ಹಿಂಗಿದ್ದತ್ನಾಗ ಅವನೇನ್ ಮಾಡ್ತಾನ, ಊಟ ಆಗ್ಯದ, ಹಸಿವು ಆಗ್ಯದಮ್ಮ, ಊಟಕ್ಕೆ ಕೊಡುವತ್ತ ತಾಯಿ ಕೇಳ್ತಾನ. ಆಕೆ ತಾಯಿ ಇದ್ರೆ ಇಲ್ಲ ಅಪ್ಪಂದು ಪೂಜೆ ಆಗ್ಬೇಕು, ಅದು ಪೂಜೆ ಆದ್ಮೇಲೆ ಊಟ ನೈವೇದ್ಯ ಆಗತ್ತನ ಊಟ ಕೊಡಂಗಿಲ್ಲ. ಜಗ್ಗಿ ಹಸಿವು ಆಗ್ಯದ ಅಂತ ಹೇಳಿದ್ರು ಊಟಕ್ಕೆ ಕೊಡಂಗಿಲ್ಲ. ಅವಾಗ ಒಂದು ಹಾರಿ ತಗೊಂಡು ಮನಿ ಮುಂದ ಸಣ್ಣ ತೆಗ್ಗಿ ಕೆದರ್ತಾನ. ಸಣ್ಣ ತೆಗ್ಗಿ ಕೆದರಿ ಈ ಅವ್ರ ಅಪ್ಪ ಹೊರಗೆ ಬರೋದ್ರಿ, ಏನಪ್ಪ ಒಂದಿಷ್ಟು ಮನಿ ಮುಂದ ಎಷ್ಟು ತೆಗ್ಗಿ ಕೆದರಿದು ಬಸವ, ಏನ್ ಮಾಡ್ಲಕತ್ತಿದಿ ಅಂದ್ರೆ, ಬಾವಿ ತೋಡ್ಲಕತ್ತೀನಪ್ಪ, ಬಾವಿ ತೋಡೋದು ಎದಕ್ಕ, ನೀರ್ ಬರ್ಬೇಕಂತಂದ್ರ ಒಂದೇ ಜಾಗದಾಗ ಆಳವಾಗಿ ತೋಡ್ಬೇಕಪ್ಪ, ಅಂದ್ರ ಬರ್ತದ. ನೀ ಅಲ್ಲೊಂದು ಇಲ್ಲೊಂದು ತೆಗ್ಗಿ ಕೆದರಿದ್ರೆ ಹೆಂಗ? ಮತ್ತ ನೀನೇನ್ ಮಾಡ್ಲಕತ್ತಿದಪ್ಪ, ನಾ ದೇವ್ರ ಪೂಜೆ ಮಾಡ್ಲಕತ್ತೀನಿ. ಒಂದೇ ದೇವರನ್ನ ನಿರಂತರವಾಗಿ ಪೂಜೆ ಮಾಡಿದ್ರೆ ಅಲ್ಲಿ ನಿನಗ ದೇವರದು ಸಾಕ್ಷಾತ್ಕಾರ ಆಗ್ತದಪ್ಪ. ಬುಟ್ಟಿ ತುಂಬ 18 ದೇವ್ರು ಇಟ್ಕೊಂಡು ತೊಳ್ಕೊತ್ ಕೂತ್ರಿ ಅಂದ ನಿನಗ ಸಾಕ್ಷಾತ್ಕಾರ ಆಗ್ಬೇಕಪ್ಪ ಅಂತ ಹಿಂಗ ಅವ್ರ ತಂದೆ ಸಂಗಟ ಅವನ ವೈಚಾರಿಕತೆ ಡಿಕ್ಕಿ ಹೊಡಿತಾನೆ ಇರ್ತಾನ. ಹೊಡ್ಕೋತ ಹೋಗಿ ಕಡೆಗೆ ಅಕ್ಕನಾಗಮ್ಮ ಬಸವಣ್ಣಗೆ ಹೇಳ್ತಾಳ, ಇದು ಜನಿವಾರ ಹಿಂಗ ಒಗದ ಮೇಲೆ ಇಲ್ಲಿ ಎಲ್ಲರೂ ಜನಿವಾರನ್ನ ನಂಬಿದಂತ ಜೀವಿಗಳದಾರ. ಬಸವಣ್ಣ ನಿನ್ನನ್ನ ಒಂದು ಕೆಟ್ಟ ವ್ಯಕ್ತಿಯನ್ನಾಗಿ ಇವ್ರು ನೋಡ್ತಾರ. ಅವ್ರು ಏನ್ಯಾಕೆ ನೋಡ್ಕೊಳಕ್ಕ, ಏನ್ಯಾಕೆ ಬಿಡ್ಲಕ್ಕ, ನೀ ಸೀದಾ ಜಾತವೇದ ಮುನಿಗಳ ಬಳಿಗೆ ಹೋಗಿ ಅಲ್ಲಿ ಏನ್ ಮಾಡ್ಬೇಕು, ಅವ್ರ ಹತ್ರ ಇದೇ ಸಿದ್ಧಾಂತವನ್ನ ಶಾಸ್ತ್ರೀಯವಾಗಿ ಸಂಪೂರ್ಣ 28 ಶಿವಾಗಮಗಳನ್ನ ಕಲಿಬೇಕ ನೋಡಪ್ಪ. ಅವರು ಅಲ್ಲಿ ಎಲ್ಲ ಸಿದ್ಧಾಂತ ಶಿಖಾಮಣಿ ಮತ್ತೆ ಇವೆಲ್ಲ ಏನದವ ವೇದ ಆಗಮ ಉಪನಿಷತ್ತು ಏನದವ ಅವ್ರ ಅಗ್ರಹಾರದಾಗ ಅವೆಲ್ಲ ಕಲಿಸಿ ಶಿವಾಚಾರ ಎಲ್ಲದಕ್ಕಿಂತ ಹೆಂಗ ಶ್ರೇಷ್ಠ ಅದಾನಂತದೆಲ್ಲ ಜ್ಞಾನ ಕೊಟ್ಟು ಅಲ್ಲಿ ಬಸವಣ್ಣನ ತಯಾರು ಮಾಡ್ತಾರ. ಅಲ್ಲಿ ಸಹಿತ ಮೂಢನಂಬಿಕೆಗಳು ಅದ ರೀತಿ ಇರ್ತಾವ, ಅವಕ್ಕೂ ಸಹಿತ ಧಿಕ್ಕರಿಸ್ತಾನ. ಅಲ್ಲಿ ಏನ್ ಮಾಡ್ತಾರ, ಕೂಡಲ ಸಂಗಮೇಶ್ವರನ ಜಾತ್ರೆಗೆ ಜನ ಬರ್ತಿರ್ತಾರ. ಒಂದು ಸಾರಿ ಏನಾಗ್ತದ, ಬಂಡಿ ಗಾಲ್ಯಾಗ ಬೆಕ್ಕ ಸಿಕ್ಕೊಂಡ್ಬಿದ್ದು ಸತ್ತು ಬಿಡ್ತದ. ಬೆಕ್ಕ ಸತ್ತಂದ್ರ ಭಯಂಕರ ಅಂಜುತ್ತಿದ್ರ ತಾಗಿನ ಕಾಲದೊಳಗ. ಅಂಜಿ ಬಂಡಿ ಗಾಲ್ಯಾಗ ಬೆಕ್ಕ ಸತ್ತು ಬಿಡ್ತು. ಮುಂದೆ ಏನದ ಏನೋ ನಮ್ಮ ಮನೆ ಬರ, ಏನು ಭಯನೋ ಏನು. ಅದಕ್ಕ ಅಲ್ಲೇ ಕೂಡಲ ಸಂಗಮದಲ್ಲಿ ಆಚಾರ್ಯಗಳಿಗೆ ಹೋಗಿ ಕೇಳಿದ್ರಂತ, ಬೆಕ್ಕ ಸತ್ತದಂತಂದ್ರ
ಏನು ಮಾಡಬೇಕು? ಅದು ಬೆಕ್ಕು ಎಷ್ಟು ದೊಡ್ಡದಿತ್ತು, ಇಷ್ಟಿತ್ತ ಅಂತ ಕೇಳಿದ್ರಂತ. ಬೆಕ್ಕಿನ ಗಾತ್ರ ಹೇಳಿದ್ನಂತ, ಇಷ್ಟು ದಪ್ಪ ಇತ್ತು, ಇಷ್ಟು ಎತ್ತರ ಇತ್ರಿ. ಮತ್ತು ಅದು ಪಾಪ ಪರಿಹಾರ ಆಗ್ಬೇಕಾದ್ರೆ ಆ ಬೆಕ್ಕು ಎಷ್ಟು ಸೈಜಿಂದಿತ್ತು ನೀವೇ ನೋಡಿರಿ. ಮತ್ತು ಅಷ್ಟು ಸೈಜಿಂದು ಒಂದು ಬಂಗಾರದ ಬೆಕ್ಕು ಮಾಡಿ ನಮ್ಗೆ ಶಾಂತಿ ಮಾಡ್ಲಿಕ್ಕೆ ಕರೀರಿ. ಶಾಂತಿ ಮಾಡಲಿಕ್ಕೆ ನಿಮ್ದೆಲ್ಲ ಪೂಜೆ ಮಾಡಿದ್ಮೇಲೆ ಆ ಬೆಕ್ಕು ನಮಗೆ ದಾನ ಮಾಡಿದಿರಿ ಅಂತಂದ್ರೆ ಏನಾಗ್ತದ, ನಿಮ್ಮದು ಶಾಂತಿ ಆಗ್ತದ ಅಂತ ಹೇಳ್ತಾನೆ. ಅವ ರೈತ ಹಳ್ಳ್ಯಾಗ ದುಡಿದು ಬದುಕವ, ಅವನಿಗೆ ಅಂಥ ಸೈಜಿಂದ ಒಂದು ಬೆಕ್ಕು ಬಂಗಾರದ ಮಾಡಿಕೆ ದಾನ ಮಾಡೋ ಶಕ್ತಿ ಇರಂಗಿಲ್ಲ. ಯಪ್ಪೋ ಇದೇನೋ ಬಾತು ಇಡೀ ವಂಶಕ್ಕೆ ನಮಗೆ ಭಯಂಕರ ತ್ರಾಸಾಗಂಗೆ ಕಾಣ್ಲಿಕ್ಕತ್ತದ ತಿಳ್ಕೊಂಡು ಅಳ್ಕೋತ ಅಡ್ಡಾಡ್ತಿರ್ತಾನೆ. ಬಸವಣ್ಣವ್ರು ಎದುರು ಸಿಗ್ತಾರೆ. ಬಸವಣ್ಣವ್ರು ಎದುರು ಸಿಕ್ಕಾಗ ಯಾಕಪ್ಪ ಅಳತಿ? ಏನಿಲ್ಲ ರೀ, ಹಿಂಗೆ ಬೆಕ್ಕಿದಾಗ್ಯದ, ಅದಕ್ಕೆ ಶಾಂತಿ ಕೇಳಿದ್ರ ಹಿಂಗೆ ಹೇಳಕತ್ತಾರ, ಬಂಗಾರದ ಬೆಕ್ಕು ತರ್ಬೇಕತ್ತ. ನಮ್ಮಲ್ಲಿ ಮಣ್ಣಿನ ಬೇಕಾದ್ರೆ ಏನ್ರಿ ಮಾಡ್ಬೋದೇ ಹೊರತು ಬಂಗಾರ ಬೆಳ್ಳಿ ಎಲ್ಲಿ ತರಮ್, ನಾವು ಬಡವರದೀವಿ. ಅವಾಗ ಬಸವಣ್ಣ ಹೇಳ್ತಾನ, ಎಲ್ಲರೇ ಒಂದಿಷ್ಟು ಹೂಗಾರ ಮನೆಗೆ ಹೋಗಿ ಹೂವ ತಗೊಂಬಾರಪ್ಪ, ಒಂದಿಷ್ಟು ಹೂವ ತಗೊಂಬ. ಇಲ್ಲ, ಹೂವ ತಗೊಂಬ ಅಂತ ನಾವು ಬಸವಣ್ಣ. ಹೂವ ತಗೊಂಡು ಬಾ ಅಂದ ಕೂಡ್ಲೇನೆ ಅವನಿಗೆ ಏನ್ ಕೇಳ್ತಾನ, ಹೂವ ತಗೊಂಬ ಅಂದ್ರೆ ಭಾಳ ಖುಷಿ ಆಗ್ತದ. ಇಲ್ಲಿ ಹೂಗಾರ ಮನೆ ಎಲ್ಲಿ ಅದಾರಿ ಅಂತ ಕೇಳ್ತಾನ. ಹೂಗಾರ ಮನೆ ಎಲ್ಲಿ ಅದ ಹೇಳ್ರಿ, ಹೋಗಿ ಹೂವ ತಗೊಂಬರ್ತೀನಿ ಅಂತಾನ. ಒಂದಿಷ್ಟು ಹೂವ ಹಿಡ್ಕೊಂಬಾರಪ್ಪ ಅಲ್ಲಿ ಕೂಡಲ ಸಂಗಮೇಶ್ವರನಲ್ಲಿ ಅಂತ ಅವನು ಬಸವಣ್ಣ ಹೇಳಿದ್ರ ಹೂಗಾರ ಮನಿ ಎಲ್ಲಿ ಅದ ಕೇಳ್ತಾನ. ಹೂಗಾರ ಮನಿಗೆ ಹೋಗಿ ರೊಕ್ಕ ಕೊಟ್ಟು ತರಬೇಡ ಕಿರಾತ, ಈ ಸುತ್ತಮುತ್ತ ನದಿ ದಂಡಿಗೆ ಅಲ್ಲಿ ಇಲ್ಲಿ ಸಿಕ್ಕ ಗಿಡಗಳದೊಳಗೆ ಹೂವ ಬೆಳೆದವಲ್ಲ, ಆ ಹೂವ ತಗೊಂಬ ಅಂತ ನಾವು. ನ್ಯಾಚುರಲ್ ಹೊರಗೆ ಬೈಲಾಗ ಹೂವ ಅದಾವ ಇಲ್ರಿ? ಹೊರಗೆ ಬೈಲಾಗ ಹೂವ ಇರ್ತಾವ ಇಲ್ಲ? ಅಲ್ಲಿ ಕೂಡಲ ಸಂಗಮ ಅಂತ ಅವಾಗ ಒಂಥರ ಕಾಡು ಇದ್ದಂಗೆ ಇತ್ತು. ಬೇಕಾದಷ್ಟು ಹೂವು ಅದಾವ ಹೊರಗ, ರೊಕ್ಕ ಕೊಟ್ಟು ಅದಕ್ಕೆ ಹೂವು ತರ್ಲಕ್ಕೆ ಹೋಗ್ತೀವಿ. ಪ್ರಾಕೃತಿಕವಾಗಿ ಬೆಳೆದದ್ದು ಯಾವ ಹೂವು, ಯಾವ ಬೆಕ್ಕದ ಹೂವು ತಗೊಂಬ, ಎಲ್ಲ ಹೂವನೇ ತಗೊಂಡು ಬಾ ಅಂತ ಹೇಳಿ ತಂದು, ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ, ಒಮ್ಮೆ ಶರಣೆನ್ನೆಲ್ಲವೋ ನಮ್ಮ ಕೂಡಲ ಸಂಗಮ ದೇವನಿಗೆ, ಒಮ್ಮೆ ಶರಣೆಂದೊಡೆ ಸಕಲ ಪಾಪಗಳು ಪರಿಹಾರವಾಗುವವು. ನಿನ್ನ ಸರ್ವ ಪಾಪಗಳ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳು ಸಾಲವು, ನಮ್ಮ ಕೂಡಲ ಸಂಗಮ ದೇವಂಗೆ ಒಮ್ಮೆ ಶರಣೆನ್ನೆಲ್ಲವೋ ಅಂತ. ಒಂದು ಸಾರಿ ನಮ್ಮ ಪರಮಾತ್ಮನ ಕಡೆ ಟರ್ನ್ ಆಗಿಬಿಡ್ರಿ. ಆಧ್ಯಾತ್ಮ ಸಾಧನೆ ಮಾಡೋದಕ್ಕೆ ಒಮ್ಮೆ ನೀವು ಟರ್ನ್ ಆಗಿಬಿಡ್ರಿ. ಟರ್ನ್ ಆದ್ರಿ ಅಂತ ಅಂದ್ರೆ ನಿಮ್ದು ಎಲ್ಲ ಪಾಪ ಪರಿಹಾರ ಆಗಿಬಿಡ್ತದ. ಎಂತ ಪಾಪ ಮಾಡಿದ್ರು ಪರಿಹಾರ ಆಗ್ತದ. ಆಧ್ಯಾತ್ಮ ಸಾಧನೆಗೆ ಬಂದು ಬಿಡ್ರಿ. ಈ ದೇಹ, ಈ ಶರೀರ ಇದು ಯಾವುದೋ ನಾನಲ್ಲ, ನನ್ನದಲ್ಲ. ಇದು ಮಾಡಿದ ಪಾಪ ಪುಣ್ಯನೂ ನಂದಲ್ಲ, ಇದು ಅನುಭವಿಸುವ ಸುಖ ದುಃಖನೂ ನಂದಲ್ಲ. ಇಲ್ಲಿ ಹುಟ್ಟವ ನಾನಲ್ಲ, ಸಾಯವ ನಾನಲ್ಲ, ಉಪಜೀವನ ಮಾಡವ ನಾನಲ್ಲ. ನಾನು ಇದಕ್ಕೆ ಸಾಕ್ಷಿ ಅದೀನಿ, ಒಳಗೆ ಕೂತು ನೋಡ್ಲಕತ್ತೀನಿ ಅಷ್ಟೇ ಹೊರತು ನಾನು ಇದಕ್ಕೆ ಸಂಬಂಧ ಇಲ್ಲವೇ ಇಲ್ಲ. ನಾನು ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಬೆಳಗುವ ಸಚ್ಚಿದಾನಂದ ಜ್ಯೋತಿ ನಾನು. ಒಡಲ ಸೋಂಕದೆ, ಆ ಪಾಪ ಪುಣ್ಯ ಸುಖ ದುಃಖಕ್ಕೆ ನನ್ನ ಸಂಬಂಧ ಇಲ್ಲ. ಅಂತ ಒಂದು ಚೈತನ್ಯ ನಾನು ಅದೀನಿ ಅನ್ನಂಗ ನೀನೇನ್ ಮಾಡಿಬಿಡು, ಆಧ್ಯಾತ್ಮ ಸಾಧನೆ ಮಾಡಿಬಿಡು. ಈ ದೇಹದಿಂದ ಪಾಪ ಪುಣ್ಯ ಆಗ್ಯದ, ಅದೇನಾರ ಸುಖ ದುಃಖ ಆತಿತ್ತಂದ್ರೆ ಈ ದೇಹಕ್ಕೆ ಆಗ್ತದ, ನನಗಿಲ್ಲ ಅಂತೇಳಿ ನೀನು ಸ್ವತಂತ್ರ ಜ್ಯೋತಿ ಆಗಪ್ಪ ಅಂತೇಳಿ ಉಪದೇಶ ಮಾಡಿ, ಅವು ಸಿಕ್ಕ ಹೂವುಗಳೆಲ್ಲ ಏನ್ ತಂದಿರ್ತಾನಲ್ಲ, ಆ ಹೂವುಗಳನ್ನ ತಂದು ಆ ಕೂಡಲ ಸಂಗಮ ದೇವರಿಗೆ ಹಾಕಿ ಆ ದೇವರ ಮುಂದೆ ನಿಂತು, ಅದೇ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ. ನೀ ನುಡಿಸಿದಂತೆ ನುಡಿವೆನಯ್ಯ, ನೀನು ಇರಿಸಿದಂತೆ ಇರುಪೆನಯ್ಯ, ನೀ ನಡೆಸಿದಂತೆ ನಡೆವೆನಯ್ಯ ಕೂಡಲ ಸಂಗಮ ದೇವ. ಎನ್ನೊಳಗೆ ಏನು ಸ್ವತಂತ್ರತೆ ಉಂಟಯ್ಯ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿ ಎದು ಗುಂಡು, ಮುಳುಗಲಿ ಎದು ಬೆಂಡು, ಇಂತಪ್ಪ ಸಂಸಾರ ಶರದಿಯನ್ನು ದಾಟಿಸಿ ಕಾಯೋ ಕಾಲ ಅಂತಕನೆ ಕೂಡಲ ಸಂಗಮ ದೇವ.
ನೀನೊಲಿದರೆ ಕೊರಡು ಕೊನರುವುದಯ, ನೀನೊಲಿದರೆ ಬರಡು ಹಯನ ಉದಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪವು, ನೀನೊಲಿದರೆ ವಿಷವೆಲ್ಲ ಅಮೃತ ಉದಯ, ಕೂಡಲ ಸಂಗಮ ದೇವ ಅಂತೇಳಿ ವಚನಗಳು ಹಾಡ್ತಾನ ಪರಮಾತ್ಮನ ಅನುಸಂಧಾನ ಮಾಡಿಸ್ತಾನ. ನೀನೇನು ಬಂಗಾರ ಪರ್ವತ ಬೆಕ್ಕಲ್ಲೋ, ನೀ ಬಂಗಾರ ಪರ್ವತ ಕೊಟ್ಟರು ನೀನು ಪಾಪ ಪರಿಹಾರ ಆಗಂಗಿಲ್ಲ. ನೀನು ಆಧ್ಯಾತ್ಮ ಸಾಧಕನಾದೆ ಅಂದ್ರೆ ಇದೇ ಕ್ಷಣದೊಳಗೆ ನೀನು ಪರಿವರ್ತನೆ ಆಗ್ತಿದೆ ನೋಡಂತೇಳಿ ಅವನಿಗೆ ಲಿಂಗ ಕಟ್ಟಿ ಕಳಿಸಿಕೊಟ್ಬಿಡ್ತಾನೆ ಬಸವಣ್ಣ. ಬಸವನ ವೈಭವ ಅದು ಏಟ್ ಹೇಳಿದ್ರು ಕಡಿಮೆ, ಬಸವನ ವೈಭವ ಎಷ್ಟು ಹೇಳಿದ್ರು ಕಡಿಮೆ. ಅಲ್ಲಿ ಹೋಗಿ ಕೂಡಲ ಸಂಗಮದಾಗ ಏನೆಲ್ಲ ಸಾಧನೆ ಮಾಡಿ ಅವೆಲ್ಲ ಮುಂದ ಪ್ರಬುದ್ಧರಾದ್ಮೇಲೆ ರಾಜ ಮಹಾರಾಜರು ಇವರು ಶಾಣ್ಯರು ಅಂತೇಳಿ ಅದಾದ್ಮೇಲೆ ಮತ್ತೆ ಅವ್ರದೆಲ್ಲ ಬೀಗಸ್ತನಗಳಾಗ್ತಾವ, ಕಲ್ಯಾಣಕ್ಕೆ ಹೋಗ್ತಾರ. ಅಲ್ಲಿ ಸಣ್ಣದೊಂದು ಕ್ಲರ್ಕ್ ಪೋಸ್ಟ್ ಹಿಡ್ಕೊಂಡು ಮಾಡ್ತಿರ್ತಾನ. ಅಲ್ಲಿ ಒಂದೇನೋ ತಾಮ್ರಪತ್ರ ಅದು ಎಲ್ಲಿದೋ ಬೀಳ್ತದ, ಅದು ಓದಿದ್ರೆ ಯಾರಿಗೆ ತಿಳಿಯಂಗಿಲ್ಲ. ಅದನ್ನು ಕನ್ನಡಿಯಾಗ ಹಿಡ್ಕೊಂಡು ಉಲ್ಟಾ ಹಿಡಿದು ಓದ್ತಾನ. ಅದು ಅರ್ಥ ಆದ್ಮೇಲೆ ಆ ಬಿಜ್ಜಳನ ಭಂಡಾರ ಅವನ ಸಿಂಹಾಸನದ ಕೆಳಗೆ ಭಾರಿ ದೊಡ್ಡ ಭಂಡಾರ ವಿಕ್ರಮಾದಿತ್ಯನ ಪೀಠ, ಅದು ರಾಜ ವಿಕ್ರಮಾದಿತ್ಯನ ಪೀಠದ ಕೆಳಗ ಏನೆಲ್ಲ ತುಂಬ್ಯದಂತೇಳಿ ಹೇಳಿ ಅದನ್ನೆಲ್ಲ ತೆಗಿಸಿದ ಮೇಲೆ ಅವನಿಗೆ ಮಂತ್ರಿ ಮಾಡ್ತಾರ, ಪ್ರಧಾನ ಮಂತ್ರಿ ಮಾಡ್ತಾರ. ಒಬ್ಬರು ಬಿಟ್ಟು ಇಬ್ಬರು ಎಂಡ್ರ ಆಗ್ತಾರ. ಆ ಮುಂದೆ ಮಾಡಿದ ಲೀಲೆಗಳು ಕಲ್ಯಾಣದ ಒಂದು ರಾಜ್ಯ ಎಷ್ಟಿತ್ತು, ಆ ಬಿಜ್ಜಳನ ರಾಜ್ಯ ಕಲ್ಯಾಣದೊಳಗೆ ಇನ್ನೂ ಒಂದು ಶರಣರ ಸಾಮ್ರಾಜ್ಯ ರಚನೆ ಮಾಡಿ 1,96,000 ಜಂಗಮರನ್ನ 770 ಶರಣರನ್ನ ಇಟ್ಕೊಂಡು 160 ಕೋಟಿ ವಚನಗಳನ್ನ ರಚನೆ ಮಾಡಿ ಎಂಥ ವೈಭವ, ಎಂಥ ವೈಭವ. ಎಲ್ಲ ವಚನಗಳದು ಕಲ್ಯಾಣ ಕ್ರಾಂತಿ ಆಗುವ ಸಮಯದಲ್ಲಿ ಎಲ್ಲ ಸುಟ್ಟಾಕಿ ಬರೀ 22,000 ವಚನಗಳು ಈಗ ನಮಗೆ ಸಿಕ್ಕವ. ಆ 22,000 ವಚನಗಳು ಓದಿ ಅರ್ಥ ಮಾಡ್ಕೊಳಕ್ ನನಗೆ 12 ವರ್ಷ ಹಿಡೀತು. 12 ವರ್ಷ ಬೇಕದು. ಒಂದೇ ಸಲ ಹಿಂಗೆ ನ್ಯೂಸ್ ಪೇಪರ್ ಓದಿದ್ರೆ ಅರ್ಥ ಆಗಂಗಿಲ್ಲ. ಅಷ್ಟೊಂದು ಅಧ್ಯಯನ ಮಾಡಿ ಅದನ್ನ ತಿಳ್ಕೊಂಡದ್ದಕ್ಕೆ ಇವತ್ತಿನ ದಿವಸ ನಮಗೇನೆಲ್ಲ ಸರಳವಾಗಿ ತಿಳಿಸ್ಲಕತ್ತೀವಿ. ಗುರುಪೀಠಕ್ಕೆ ಏರ್ಬೇಕಾದ್ರೆ ಯಾವುದೇ ಒಂದು ಪರಿಪೂರ್ಣವಾಗಿ ತಿಳಿಸ್ಬೇಕಾದ್ರೆ ಎಲ್ಲ ರೀತಿಯಿಂದ ಪರಮಾತ್ಮನ ಕರುಣೆ ಬೇಕು. ಪರಮಾತ್ಮನೇ ಗುರುವಿನ ರೂಪ, ಗುರುನೇ ಪರಮಾತ್ಮನ ರೂಪ. ಅಂತ ಒಂದು ಸ್ಥಾನಕ್ಕೆ ಬರ್ಬೇಕಾದ್ರೆ ನಾವು ಎಷ್ಟು ಸಿದ್ಧಿ, ಎಷ್ಟು ಸಾಧನೆ ಮಾಡಬೇಕು ಅನ್ನೋದನ್ನ ನಿಮ್ ಕಣ್ಣೆದ್ರೆ ನಾನು ಅದೀನಿ ನೋಡ್ರಿ. ನಿಮ್ಮಂಗೆ ನಾನು, ನನ್ನಂಗೆ ನೀವು. ನಿಮಗೆ ಏನು ವ್ಯತ್ಯಾಸ ಅದ? ನಾವು ಗೃಹಸ್ಥರು, ನೀವು ಗೃಹಸ್ಥರು, ನಾವೇನು ಸನ್ಯಾಸಿಗಳಿವೆ. ನಿರಂತರವಾಗಿ ಆ ಪರಮಾತ್ಮನ ವಿಚಾರದಲ್ಲಿ ಮುಳುಗಿದಾಗ ಅದಕ್ಕೆ ಸಂಬಂಧಪಟ್ಟಂತ ಚರಿತ್ರೆಗಳು, ಸಾಧನೆಗಳು, ಶೋಧನೆಗಳು, ಸಂಶೋಧನೆಗಳು ಏನೆಲ್ಲ ನಮ್ಮ ಸಂಬಂಧಕ್ಕೆ ಬರ್ತಾವ. ನೀವು ತಿಳ್ಕೊಂಡಿರಿ, ಪಾಠ ಶುರು ಮಾಡ್ತಾರ, ಪಾಠ ಮುಗಿದ ಮೇಲೆ ಮತ್ತವ್ರು ಎಕಡೆ ಇರ್ತಾರ. ನಾವು ಎಕಡೆ ಇರಲ್ಲ, ಅದ್ರಾಗೆ ಇರ್ತೀವಿ. ಎಲ್ಲರೇ ಹೊರಗಾದ್ರೂ ಅದ್ರಾಗೆ ಇರ್ತೀವಿ, ಮನೆಯಾಗಿದ್ರು ಅದ್ರಾಗೆ ಇರ್ತೀವಿ. ಎಲ್ಲಿದ್ರು ಮೀನ ಹೆಂಗೆ ನೀರಾಗಿರ್ತದ ಹಂಗೆ ನಾವು ಅದ್ರಾಗೆ ಇರ್ತೀವಿ. ಅದು ಬಿಟ್ಟು ಮತ್ತೊಂದು ಏನೂ ಇಲ್ಲ ನಮಗೆ. ಅದು ಬಿಟ್ಟರೆ ಬೇರೆ ಜಾಗ ಇಲ್ಲ ನಮಗೆ. ಮೀನಿಗೆ ನೀರು ಬಿಟ್ಟರೆ ಬೇರೆ ಎಲ್ಲರ ಹೊರಗೆ ಇನ್ನೂ ಒಂದು ಜಾಗ ಅದೇನು ಇಲ್ಲ. ಹಂಗೆ ನಾವು ಅದ್ರಾಗೆ ಸದಾ ಕಾಲ ಮನಸ್ಸು ಅದ್ರಾಗೆ ಮುಳುಗಿಸ್ಕೊಂಡು ಇರ್ತೀವಿ. ಹಂಗೆ ನಿಮಗೂ ಅದೇ ರೀತಿ ಇದ್ರೆ ಅಂದ್ರೆ ನಿಮಗೂ ಸಾರ್ಥಕತೆ, ಆನಂದ, ನೆಮ್ಮದಿ, ಶಾಂತಿ ಉಂಟಾಗ್ತದ. ಸಾಯಂಕಾಲ ಟೈಮ್ ಸಿಕ್ತು ಅಂತಂದ್ರೆ ಕಲ್ಯಾಣ ಕ್ರಾಂತಿಗೆ ಸಂಬಂಧಪಟ್ಟಂತ ವಿಚಾರಗಳ ಮೇಲೆ ಹಾಕೋಣ. ಇದು ಭಾಗ 1. ನನಗೆ ತಿಳಿದಷ್ಟು ವಿಚಾರಗಳನ್ನು ಹೇಳಿನಿ. ಇದು ನಿಮಗೇನು ಆನಂದ ಕೊಡ್ತೋ, ಬೇಸರ ಆಯ್ತೋ, ಭಾಳ ಮಾತಾಡಿದ್ದಕ್ಕ ಏನಾಯ್ತು ನಿಮಗೆ ಬಿಟ್ಟು ಬಸವಣ್ಣನವರ ಒಂದು ನೀತಿ ನಿಲುವುಗಳು ಏನಿತ್ತು ಅನ್ನುವಂತಂದ್ರಿ ನಮಗ ಪ್ರಾಕ್ಟಿಕಲ್ ಆಗಿ ನಮ್ಗೆ ತಿಳಿಸ್ಕೊಟ್ಟರು. ಯಾಕಂತಂದ್ರ ಈ ಸಮಾಜದ ದ್ವಂದ್ವ ನೀತಿಗಳು ಸಾಕತ್ತದ. ಅಂತದ್ರೊಳಗೆ ಬಸವಣ್ಣವ್ರು ತಿಳಿಯುವಂತ ಮಾರ್ಗ ಸರಿಯಾಗಿ ತಿಳಿಸ್ಕೊಡದೇ ಇಲ್ಲದಕ್ಕೆ ನಮಗೆ ದ್ವಂದ್ವಗಳು ರಗಡ ನಿರ್ಮಾಣ ಆಗ್ಯಾವ. ಬಸವಣ್ಣವ್ರ ಬಗ್ಗೆ ಯಾರು ನಮ್ಮ ಸಮೀಪಕ್ಕೆ ಬಂದು ಚೆಕ್ಕಿಗೆ ಬೀಳಂಗಿಲ್ಲ. ಯಾಕಂದ್ರ ಪ್ರೂಫ್ ಸಮೇತ ನಂಬಲ್ಲಿ ಸಿದ್ಧಿ ಸಾಧನೆಗಳದಾವ. ಗೊತ್ತಿಲ್ಲದಂತ ಮುಗ್ಧ ಜನರಿಗೆ ಬ್ರೇನ್ ವಾಶ್ ಮಾಡಿ ಅಲ್ಲೇ ರೋಡ್ ಮೇಲೆ ಅವ್ರ ಸಂಗಟ ಅವ್ರು ಆಟ ಆಡ್ತಾರೆ ಹೊರತು ಈಗ ಪಕ್ಕ ಗೊತ್ತಿದ್ದವರು ಎಲ್ಲಿ ನಮ್ಮ ಕೇದಾರ ಶ್ರೀಗಳದಾರ,
ಕಾಶಿ ಜಗದ್ಗುರುಗಳು ಅದಾರ, ರಂಭಾಪುರಿ ಅವ್ರ ಅದಾರ, ಅವ್ರ ಹತ್ರ ಹೋಗಿ ಯಾರ್ಯಾರು ತೆಕ್ಕಿಗೆ ಬಿದ್ದಾರೇನು ನಮ್ದು ಇದೇ ಕರೆಕ್ಟ್ ಅದ ಅದೇ ಕರೆಕ್ಟ್ ಅದ ಬರ್ರಿ ನಿಮ್ದೆಲ್ಲ ಸಿದ್ಧಾಂತ ಹಿಡ್ಕೊಂಬರ್ರಿ. ಹಂಗೆ ಮೂಲ ಪವರ್ಫುಲ್ ಇದ್ದಲ್ಲಿ ಯಾರು ಹೋಗಲ್ಲ. ನಮ್ ಶುದ್ಧ ಬ್ರಹ್ಮ ಪೀಠ ಏನು ಯಾವ ಪೀಠದವ್ರಕಿಂತ ಏನ್ ಕಡಿಮೆ ಇಲ್ಲ, ನಮ್ದು ಬೇಕಾದಷ್ಟು ಸಿದ್ಧಿ ಸಾಧನೆಗಳದಾವ ಇಲ್ಲಿ. ಯಾರು ಇಂತಲ್ಲಿ ಬಂದು ತೆಕ್ಕಿಗೆ ಬೀಳಲ್ಲ. ಏನ್ರಿ ಹಿಂಗ್ ಹೇಳ್ತೀರಿ ಹಂಗ್ ಹೇಳ್ತೀರಿ ಅಂತ ಹೇಳಿಕೆ ಸುಮ್ನೆ ಫೇಸ್ಬುಕ್ನಾಗ ಒಬ್ರಿಗೊಬ್ರು ಕೆಸರು ಎರಚಾಡ್ತಾರೆ ಹೊರತು ಪರ್ಸನಲಿ ಯಾರು ಬಂದು ಹಿಂಗ್ ಏನಂತ ಕೇಳೋರು ಇರಲ್ಲ, ಕೇಳಕ್ಕಾಗಲ್ಲ. ವಿಡಿಯೋ ಮಾಡಿಕೆ ಫೇಸ್ಬುಕ್ನಾಗ ಬಿಡೋಣ, ಸತ್ಯವಾಗಿ ಮಿಥ್ಯೆ ಆಗ್ತದ, ಮಿಥ್ಯವಾಗಿ ಸತ್ಯ ಆಗ್ತದ ಏನದು. ಅದು ಮೂಲ ಪರಂಪರೆ. ಮೂಲದಲ್ಲಿ 5 ಜಗದ್ಗುರುಗಳು ಪೀಠಗಳು ಏನದಾವ ಅವೇ ಒರಿಜಿನಲ್ ಪೀಠಗಳು. ಅವು ಆದ್ಮೇಲೆ ಇನ್ನು ಉಳಿದವರೆಲ್ಲ ಯಾರ್ಯಾರೋ ಪೀಠಗಳು ಮಾಡ್ಕೊಂಡು ಜಗದ್ಗುರುಗಳಾಗಿ ಎಲ್ಲೆಲ್ಲಿ ಏನೇನಾಲಕತ್ತಾರ ನೋಡಿರಿಲ್ಲ. ಮಾಡಿದವ್ರ ಹಣೆಬರ ಏನಾಗ್ಯದ, ಆದವ್ರ ಹಣೆಬರ ಏನೇನಾಲಕತ್ತದ. ಮೂಲ ಸನಾತನಕ್ಕ ಗೌರವ ಕೊಡ್ಲಾರ್ದೆ ನಂದೇ ಒಂದೇನೋ ಹೊಸದ್ ಮಾಡ್ತೀನಿ ಅಂತ ಹೋಗೋರ್ದ ಹಣೆಬರ ಏನ್ ಆಲಕತ್ತದ. ಯಾರು ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡ್ಲಕತ್ತಾರ ಅವ್ರು ಬೆಳಗ್ಲಕತ್ತಾರ. ಈಗ ಸುತ್ತೂರು ಮಠದಂತವ್ರು ಅವರೆಲ್ಲ ಸಮಾಜಕ್ಕೆ ಪ್ರಾಮಾಣಿಕವಾಗಿ ಮಾಡ್ತಾರ, ಅವರು ಅಂತವ್ರು ಬೆಳಿತಾರ. ಜಂಗಮ ಸೇವೆ ಯಾರು ಮಾಡ್ತಾರ ಅವರೇ ಅವರೇ ಪರ್ಮನೆಂಟ್. ಇಲ್ಲಿ ಜಂಗಮ ಸೇವೆ ಮಾಡ್ಲಿಲ್ಲ ಅಂತಂದ್ರೆ ಈ 5 ಮಂದಿ ಪೀಠದವರು ಜನ ಸೇವೆ ಮಾಡ್ಲಿಲ್ಲ ಅಂತಂದ್ರೆ ಇವರು ಅಶಕ್ತ ಆಗ್ತಾರ. ಜಂಗಮ ಸೇವೆಯಿಂದಲೇ ಪೀಠಗಳಿಗೆ ಶಕ್ತಿ ಬರ್ತದೆ. ಸಮಾಜ ಸೇವೆ ಮಾಡ್ಬೇಕು, ಮಾಡಿದ್ರೆ ಗೆದಿತಾರ, ಇಲ್ಲಾಂದ್ರೆ ಇಲ್ಲ. ಹಿಂಗಾಗಿ ರಾತ್ರಿ ಮತ್ತೆ ಸೇರಿದಾಗ ಮತ್ತೊಂದಿಷ್ಟು ಕಲ್ಯಾಣ ಕ್ರಾಂತಿಗೆ ಸಂಬಂಧಪಟ್ಟಂತೆ ಅದು ಒಂದು ಕೇಳೋದು ಪುಣ್ಯದ ಕೆಲಸ. ಅದು ಮೆಲುಕು ಹಾಕ್ಬೇಕು. ಇವತ್ತಿನ ದಿವಸ ಅದು ಕರ್ತವ್ಯ. ನಿಮ್ಮದು ಎಲ್ಲ ಬಸವ ಜ್ಯೋತಿ ಭೂಮಿಗೆ ಅವತರಿಸಿದ ದಿವಸ ಸಂತೋಷ ಪಡಬೇಕು. ಅವ್ರದೆಲ್ಲ ಚರಿತ್ರೆಗಳು ಏನೇನದವ ಒಂದಿಷ್ಟಾದ್ರೂ ತೆಗೆದು ನೋಡಿ ಹೇಳಂತದ್ದು ಹೇಳಿ 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 ಈಗೇನ ಮುಂದೆ ಪುಸ್ತಕ ಇಟ್ಕೊಂಡು ಕೂತೀನಿ. ಏನ್ ಹೇಳ ಏನಿಲ್ಲ, ಸರಳ ಬರ್ತದ ತಂತಾನೆ. ಯಾವ ಬುಕ್ ಇಲ್ಲ, ಪೆನ್ ಇಲ್ಲ, ಕಾಪಿ ಇಲ್ಲ. ಬಸವಣ್ಣನ ಸುದ್ದಿ ಹೇಳ್ಬೇಕಾದ್ರೆ ಮತ್ತ ಅವರು ನಮ್ಮ ಧರ್ಮದೊಳಗೆ ಹುಟ್ಟಿ ಈ ಧರ್ಮಕ್ಕೆ ಒಂದು ಉದ್ಧಾರ ಮಾಡಿ ಇದನ್ನೊಂದು ವ್ಯಾಪಕ ಜಗತ್ತು ಪ್ರಸಿದ್ಧ ಮಾಡ್ಯಾರಂದ್ಮೇಲೆ ಅವ್ರಿಗೆ ನೆನೆಸೋದು ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ತಗೊಂಡು ಕೂತೀವಿ ನಾವೀಗ. ಬರೀ ಮಾಹಿತಿ ಮಟ್ಟಿಗಿಲ್ಲ, ಅರಿವಿನ ಮಟ್ಟಿಗೆ ಅದ. ಅಲ್ಲಿ ಇಲ್ಲಿ ರಾಷ್ಟ್ರೀಯ ಬಸವದಳ ಬಸವ ಕೇಂದ್ರ ಮಾಡಿ ವಾರಕ್ಕೆ ಒಂದು ಪ್ರಾರ್ಥನೆ ಮಾಡ್ತಾರ ಅವರು. ಆ ಬಸವ ಕೇಂದ್ರ ರಾಷ್ಟ್ರೀಯ ಬಸವದಳ ಅವು ಏನೇನ್ ಮಾಡ್ಲಕತ್ತಾರ ಅವ್ರು ವಾರಕ್ಕೆ ಒಮ್ಮೆ ಮಾಡಿದ್ರ ನನ್ನ ಬಸವ ಕೇಂದ್ರ ಎಲ್ಲದ, ನನ್ನ ಹೃದಯದಾಗದ. ನಾನೇ ಬಸವ ಕೇಂದ್ರ, ನಾನೇ ಬಸವದಳ. ಪ್ರತಿನಿತ್ಯ ನಾವು ನಾನೇ ಬಸವ ಕೇಂದ್ರ, ನಾನು ಹೃದಯನೇ ಬಸವಣ್ಣ ಇರುವಂತ ಜಾಗ. ಒಳಗ ಅದನ ಅವಂದು ನಂದು ಇರಂತ ಸಂಬಂಧ ಬಸವ ಕೇಂದ್ರಕ್ಕೆ ಓದಿದ್ರೆ ಗೊತ್ತಾಗ್ತದೆ ನಮಗೆ. ಬಸವಣ್ಣಗ ನನಗ ಇರೋ ಸಂಬಂಧ ಬಸವ ಕೇಂದ್ರದಾಗೆ ವಾದ್ರ ಗೊತ್ತಾಗ್ತದ. ಹಿಂಗಾಗಿ ನಾವೇ ಬಸವ ಕೇಂದ್ರ. ಅಲ್ಲೊಬ್ಬ ಬಸವ ಕೇಂದ್ರದಾಗ ಮಹಾಜನ್ ಶೆಟ್ಟಿ ಅಥವಾ ಸೆಕ್ರೆಟರಿ ಅದನ್ನ ಅವತ್ತಿನಿಂತ ಇವತ್ತಿನ ತನಕ ಅವರು ನಾವು ಕೂಡೆ ಮಾಡಿದ್ದೀವಿ. ನಮಗೊಂದು ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಏನಪ್ಪ ಅಲ್ಲಿ ಬಸವ ಕೇಂದ್ರದ್ದು ಒಂದೇನೋ ವಾಟ್ಸಪ್ನಾಗ ಗ್ರೂಪ್ ಮಾಡಿರಿ, ಆ ಗ್ರೂಪ್ನಾಗ ನಮ್ದೊಂದು ಹೆಸರು ಹಾಕಂದ್ರೆ ಇವತ್ತಿಗೆ ಹಾಕಿಲ್ಲ ನಾವು. ತನಗ್ ಬೇಕಾದವ್ರು ಒಂದಿವ್ಸ ಮಂದಿ ಅಷ್ಟೇ ಗ್ರೂಪ್ನಾಗ ಹಾಕೊಂಡು ಅಲ್ಲಿ ಏನ್ ಕಾರ್ಯಕ್ರಮ ನಡೀತದ ತನಗೆ ಬೇಕಾದವ್ರಿಗೆ ಅಷ್ಟೇ ಕಳಿಸ್ತಾನ. ಇದು ರಾಯಚೂರು ಬಸವ ಕೇಂದ್ರದ ಹಣೆ ಬರೋದು. ದುರ್ದೈವ ಅಂತ ಇಂಥವ್ರ ಕೈಯಾಗ ಬಸವ ಕೇಂದ್ರ ಇದ್ದು ನರಳಿ ಹೋಗ್ಬಿಡ್ತದ. ಇದು ಇವನಾರವ ಎನ್ನದಿರ ಇವ ನಮ್ಮವ. ಯಾಕಂದ್ರ ಇವ ವೇದಾಂತ ಸಿದ್ಧಾಂತಿ ಅದನ. ಇವನಿಗೆ ಮಾತಾಡ್ಲಕ್ ಅವಕಾಶ ಕೊಟ್ರು ವೇದಾಂತ ಹೇಳ್ತಾನ. ಅದ್ರ ಸಲುವಾಗಿ ಇವನಿಗೆ ಮಾತಾಡ್ಲಕ್ ಅವಕಾಶ ಕೊಡ್ಬೇಡ್ರಿ ಅಂತೇಳಿ ಅಲ್ಲಿ ನಿರೂಪಣೆ ಮಾಡೋರಿಗೆ ಮಾತಾಡ್ಲಕ್ ಅವಕಾಶ ಕೊಡ್ಲಾರ್ದಂಗ ಮಾಡಿ ಅಲ್ಲಿ ಹೋಗಿನೂ ಸುಮ್ಮ ಕೂತಿ ಎದ್ದು ಬರ್ಬೇಕೇನು. ಮೊದಲು 10 ವರ್ಷ 12 ವರ್ಷ ನಾವು ಓಡಾಡಿ ಬಸವ ಕೇಂದ್ರ ಉಳಿಸಿ ಬೆಳೆಸಿದವ್ರು ನಾವು. ಈಗ ನಮಗ ಅಲ್ಲಿ ಬಸವಣ್ಣನ ಮಂದಿ ಈ ರೀತಿ ಆದಂತ ಉಪಚಾರ ಇಟ್ಟಾರ.
ಬಸವ ಕೇಂದ್ರ ಇದೆ ಅಂತ ತಿಳ್ಕೊಂಡಿರಿ ನೀವು. ನಾನೇ ಸ್ವತಃ ಬಸವ ಕೇಂದ್ರ ಅದೀನಿ ಅಂತೇಳಿ ಅವ್ರ ಹಂಗ ಮಾಡಿದ್ದಕ್ಕೆ ನನಗೇನು ದುಃಖ ಅದೇನು? ಇಲ್ಲ ರೀ, ಮತ್ತೆ ಬೆಳವಣಿಗೆ ಬೇರೆ ರೀತಿಯಿಂದ ಆಗ್ಬೇಕಾಗೈತೆ, ಆಗ್ಯಾದ. ಮತ್ತೆ ಎಲ್ಲಿ ಬೆಳಿಬೇಕು ಅದು ಬೆಳೀತದ, ಏನಾಗಬೇಕು ಅದ. ಇನ್ನೊಂದೇನ್ರಿ, ಅವ್ರು ನಿಮ್ಮ ಜೊತೆ ಇದ್ದವ್ರು ನಿಮ್ಗೆ ಏನ್ ಮಾಡಿದಾರ ಅದು ಒಳ್ಳೆ ಅದು ನಮ್ಗೆ ಒಳ್ಳೆ ಫ್ರೂಟೇ ಕೊಟ್ಟದ್ ಬಿಡ್ರಿ. ಅಂದ್ರ ಇವ್ರಿಗೆ ಏನಾರ ಇಲ್ಲಿ ಅವಕಾಶ ಕೊಟ್ರ ಜಂಗಮರು ಮತ್ತೆ ಏನದಾರ ನಮ್ದೇನು ನಿಮ್ಗೆ ಯಾರ ನಾ ಜಂಗಮದಿನ ಎತ್ತೇಳಕ್ಕೆ ನನ್ನ ಜಾತಿದ ಏನಾರ ನಿಮ್ಮ ಮೇಲೆ ಪ್ರಭಾವ ಬೀರೇನೆ, ನಾ ಎಂದಾರ ನನ್ನ ಜಾತಿ ಬಗ್ಗೆ ನಿಮ್ಗೆ ಏನಾರ ಅಭಿಮಾನ ಪಟ್ಟು ಹೇಳಿನೆ? ಏನಿಲ್ಲ. ಏನಿಲ್ಲ. ನಾನು ವೇದಾಂತ ಸಿದ್ಧಾಂತ ಇದ್ರೆ ಏನಾಯ್ತು, ನಾವು ಬಸವ ತತ್ವದ ಒಂದು ಏನು ಗಟ್ಟಿತನ ಇರ್ಬೇಕು ಅದು ನನ್ನ ಹತ್ರ ಇಟ್ಕೊಂಡೆ ನಾನು ಉಳಿದದ್ದೆಲ್ಲ ಮಾಡೀನಿ ನಾನು. ಮತ್ತೆ ಎಲ್ಲಾ ಸಾಹಿತ್ಯ ಅಧ್ಯಯನ ಮಾಡ್ರಿ, ಎಲ್ಲದರ ಬಗ್ಗೆ ಸಂಕ್ಷಿಪ್ತ ಪರಿಚಯ ಇರಲಿ, ನಿಮ್ಮ ಸ್ವಂತದ್ದು ಏನದ ಅದ್ರ ಬಗ್ಗೆ ಸಮಗ್ರ ಪರಿಚಯ ಇರಲಿ ಅಂತ ಹೇಳ್ತಿರ್ತೀನಿ. ಅಂಥದನ್ನ ಅಲ್ಲಿ ಬಸವ ಕೇಂದ್ರದೊಳಗೆ ಫಾದರ್ ಮಾತಾಡ್ಲಕ್ ಬಿಡಂಗಿಲ್ಲ. ವ್ಯಾಟ್ಸಾಪ್ನಾಗ ಒಂದು ಗ್ರೂಪ್ನಾಗ ಒಂದು ಹೆಸರು ಹಾಕಿ ಏನ್ ಕಾರ್ಯಕ್ರಮ ನಡೀತದ ಒಂದ್ ಸ್ವಲ್ಪ ತಿಳಿಸಪ್ಪ ಅಂದ್ರೆ ತಿಳಿಸ್ಲಕ್ ತಯಾರಿಲ್ಲ. ಇಂಥವ್ರು ಸೆಕ್ರೆಟರಿ ಆಗಿ ಆ ಕಾರ್ಯಕ್ರಮಕ್ಕೆ ಭೇದ ಭಾವ ಮಾಡ್ಕೊತ ಕೂತಾರ. ಅದು ಬಸವಣ್ಣನ ದುರ್ದೈವ, ಇಂಥವ್ರ ಕೈಯಾಗ ಅದು ಬಸವ ಕೇಂದ್ರ ಸಿಕ್ಕದ್ದು. ಮತ್ತೆ ಅದ ಹೇಯ ನಿಲುವ ಅಲ್ಲ ಏನದು. ಏಯ್ 100% ಬೆಳಗ್ತದ್ರಿ, ಬೆಕ್ಕದ ಹಚ್ಚದ್ರಿ. ಅರ್ಧ ಮಂದಿ ವಿರೋಧ ಆಗ್ಯಾರ. ಈಗ ಅವ್ನಿಗೆ ತೆಗೆದೊಗಿಬೇಕತ್ತ ಬಹಳ ಮಂದಿ ಪ್ರಯತ್ನ ಮಾಡ್ಲಕತ್ತಾರ. ಸಾಕಾಗ್ಬಿಟ್ಟದ ಇವನ್ ಕಾಲಾಗತ್ತೆ ಹೇಳಕ್ಕೆ. ನನಗೆ ದಿನ ಫೋನ್ ಬರ್ತಾವ, ದಿನ ಕಂಪ್ಲೇಂಟ್ ಬರ್ಲಕತ್ತಾವ ಅವನ ಹೆಸರ ಮೇಲೆ. ಯಾಕೆ ಮಾಡಲ್ಲ? ಬಸವಣ್ಣಗ ನಮಗ ಸಂಬಂಧ, ಇವರೆಲ್ಲ ಉಳಿದವ್ರದು ಮನುಷ್ಯರ. ನೀವುಗ ನಮಗ ಸಂಬಂಧ ಇಲ್ಲ, ನಾವು ನೀವು ಬಸವಣ್ಣನ ಸಂಬಂಧಿಕರು. ನಿಮ್ಮ ಸಂಬಂಧಗಳು ಬಾಡ್ಕೊಂಡೆ ಅಂದ್ರೆ ಜಗಳ ಆಡ್ತೀವಿ ನಾವು. ಬಸವಣ್ಣನ ಸಂಬಂಧ ಇಟ್ಕೊಂಡೆ ಅಂದ್ರೆ ನಾವೆಲ್ಲರೂ ಚಲೋ ಆಗ್ತೀವಿ. ಹಿಂಗಾಗಿ ಯಾರಲ್ಲ ಬಸವ ಬಂಧುಗಳು ಅನ್ಕೊಂಡೇವು ಅಂದ್ರೆ ಚೆನ್ನಾಗಿರ್ತೀವಿ. ಹಿಂಗಾಗಿ ನಾವೆಲ್ಲ ಬಸವ ಬಂಧುಗಳು ಅಂತೇಳಿ ದೊಡ್ಡ ಮನಸ್ಸು ಮಾಡ್ಕೊಂಡು ಯಾರು ಹೆಂಗೆ ಹಾಕಿರ್ಲಕ್ಕ ಎಲ್ಲ ಬಸವ ಬಂಧುಗಳು ಅಂತ ನಾವು ಜಕ್ಕೊಂಡು ಹೋಗ್ತೀವಿ ಅಷ್ಟೇ ಹೊರತು ಆ ಮಾಜನ್ ಶೆಟ್ಟಿ ಮೇಲೆ ನಮಗೇನು ವಿರೋಧನೂ ಇಲ್ಲ, ಸಿಟ್ಟುನೂ ಇಲ್ಲ, ಏನೂ ಇಲ್ಲ. ಏನೋ ತಂದೊಂದು ಪಾಲಿಸಿ ಮಾಡ್ಕೊಂಡು ಹೊಂಟಾನ, ಅದ್ರ ಪ್ರಕಾರ ಮಾಡ್ಲಿ, ನಡೆಸ್ಲಿ. ಮತ್ತು ಅವ್ರ ಅಧಿಕಾರ ಅದ, ಅವ್ರಿಗೆ ತಿಳಿದಂಗೆ ಮಾಡ್ಲಿ. ಯಾರ ಕುರ್ಚಿ ಕೂತಿರ್ತಾರ ಅವ್ರ ಬುದ್ಧಿ ಹೆಂಗಿರ್ತದ ಹಂಗೆ ನಡೆಸ್ತಿರ್ತಾರ, ನಡೆಸ್ಲಿ. ಅದು ಅವ್ರಿಗೆ ಚಂದ ಕಂಡದ ಮಾಡ್ಲಿ ಅಂತೀವಿ ಅಷ್ಟೇ ನಾವು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಅವ್ರೇನು ಬಸವ ಕೇಂದ್ರ ಇರ್ಬೋದು, ರಾಷ್ಟ್ರೀಯ ಬಸವದಳ ಇರ್ಬೋದು, ಅವ್ರು ಎಷ್ಟೇ ವರ್ಷ ಸಾಧನೆ ಮಾಡಿದರೂ ಸಹಿತ ಅವ್ರ ಅಪ್ಪನಟ ಮಾಹಿತಿ ನನ್ನ ಬಳಿ ಆದ ಅಂತ ಅವ್ರ ಎದುರೇ ಘಂಟಾಘೋಷವಾಗಿ ಹೇಳ್ತೀನಿ. ಅದು ಅವ್ರಕ್ಕಿಂತ ಹೆಚ್ಚೇ ನಮಗೆ ಗೊತ್ತದ ಅದ್ರ ವಿಷಯದಾಗ. ಅವ್ರಕ್ಕಿಂತ ಹೆಚ್ಚೇ ನಮಗೆ ಶಾಂತಿ ನೆಮ್ಮದಿ ಅದ ಆ ಬಸವ ತತ್ವದಿಂದ. ಅವ್ರೇನ್ ಪಡ್ಕೊಂಡಾರ ಅದಕ್ಕಿಂತ ಒಂದು ಪಟ್ಟಲ್ಲ 2 ಪಟ್ಟು ಹೆಚ್ಚು ನಾನು ಆನಂದ ಪಟ್ಟೆವದೀನಿ ನಾನು ಆ ವಿಷಯದೊಳಗೆ ಅಂತೇಳಿ. ಇಂಥದೊಂದು ಇದನ್ನ ಅವ್ರು ಅಲಕ್ಷ್ಯ ಮಾಡಿ ಹುಚ್ಚುಚ್ಚು ಮಾಡ್ತಾರ ಅಂತಂದ್ರ ಅದು ಅವ್ರ ಅಶಕ್ತತೆ ಹೊರತು ನಮ್ಮ ಅಶಕ್ತತೆ ಅಲ್ಲ. ಅಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಂತೇಳಿ ನಾವು ಕೂತ್ಬಿಡೋದು ಅಷ್ಟೇ. ನಮ್ಮ ಆನಂದ ನಮ್ಮ ಜೊತೆಗೆ. ಬಿಜಾಪುರದವ್ರವರು ಇಲ್ಲಿ ಅಗ್ರಿಕಲ್ಚರ್ ಕಾಲೇಜ್ನ ಕೆಲಸ ಮಾಡಕ್ ಬಂದು ಈ ಊರಾಗ ಇಂಥ ಭೇದ ಭಾವದ ಕೆಲಸ ಮಾಡ್ಲಕತ್ತಾರ. ತಮಗೆ ಬೇಕಾದವ್ರಿಗೆ, ತಮ್ಮ ಊರ್ ಕಡೆಯವ್ರಿಗೆ ಒಂದಿಷ್ಟು ಮಂದಿನ ಕಟ್ಕೊಂಡು ಇಲ್ಲಿದ್ದವ್ರಿಗೆಲ್ಲ ಕೇರ್ಲೆಸ್ ಮಾಡೋದು, ಮಾತಾಡಿದರೆ ಬರೇ ಸನಾತನ ಹಿಂದೂ ಧರ್ಮವನ್ನ ವಿರೋಧ ಮಾಡೋದು, ಅದನ್ನ ಟೀಕೆ ಮಾಡೋದು. ಬಸವ ತತ್ವ ಹೇಳೋದು ಚಾರಣೆ, ಬೇರೆ ಧರ್ಮಗಳ ಬಗ್ಗೆ ಟೀಕೆ ಮಾಡೋದು, ಬೇರೆಯವರ ಆಚಾರ ವಿಚಾರಗಳ ಬಗ್ಗೆ ಹೀನವಾಗಿ ಮಾತನಾಡುವುದು. ಬಸವಣ್ಣವ್ರು ಹೇಳ್ಯಾರ, ಅನ್ಯರಿಗೆ ಅಸಹ್ಯ ಪಡಬೇಡ, ಯಾರ ಆಚಾರ ವಿಚಾರ ಹೆಂಗೆ ಹಾಕಿರ್ಲಕ್ಕ ಅವು ನೋಡ್ಲಕ್ ಹೋಗ್ಬೇಡ, ನಿಂದೇನದ ನೀ ಮಾಡು
ಅಂತ ಹೇಳಿದ್ರೆ ಅನ್ಯರಿಗೆ ಅಸಹ್ಯ ಪಡದೇ ಅಲ್ಲಿ ಚಿಂತನ ಮಾಡೋದು, ತಮ್ಮ ಸ್ವಂತದ ಬಸವ ತತ್ವ ಹೇಳೋದು ಚಾರಣೆ. ಇಂಥವು ಮಾಡ್ತಾರೆ, ಬಾರಣೆ ಕೆಲಸ ಬರೀ ಇಂಥವು ಮಾಡ್ತಿರ್ತಾರೆ. ಇವಕ್ಕೆಲ್ಲ ನೋಡ್ಲಕ್ ಆಗಂಗಿಲ್ಲ ನಮಗ, ಅಸಹ್ಯ ಪಡೋಂಥದ್ದು. ಇನ್ನೊಬ್ರು ನೋಡಿ ಅಸಹ್ಯ ಪಡೋ ಕೆಲಸ ಅಲ್ಲಿ ಚಿಂತನೆ ಮಾಡಬೇಡ್ರಿ, ನಿಮ್ಮದೇನದ ನೀವು ಹೇಳ್ರಿ ಅಂತೀವಿ ನಾವು. ಇಷ್ಟತನ ನಾವು ಮಾತಾಡಿದ್ದು ಯಾರಿಗಾರ ಕೆಟ್ಟ ಮಾಡಿ ಮಾತಾಡಿವೇನು, ಅವಾಗಿಂದ ಏನ್ ಸನ್ನಿವೇಶ ಏನೇ ಇತ್ತು ಆ ಚಿತ್ರಣವನ್ನ ಮುಂದೆ ತಂದೀವಿ ನಾವು ಅಷ್ಟೇ. ನಾವು ಯಾರ್ದು ವಿರೋಧಿಗಳು ಅಲ್ಲ, ಯಾರ ಪರನೂ ಅಲ್ಲ. ವೈಚಾರಿಕತೆಯ ಪರ ನಾವೆಲ್ಲ, ವಿಚಾರವಾದಿಗಳು ನಾವೆಲ್ಲ. ಅತಿ ಬಾಲ್ಯದಿಂದನೂ ಏನ್ ಅವ್ರ ಮೌಲ್ಯವನ್ನ ಆವತ್ತಿನಿಂದಾನು ಇದನ್ ಮಾಡ್ಯಾರ ಅನ್ನೋದು ಇವತ್ತನ್ನು ಕೂತಿದ್ರೆ ಅದನ್ನ ತೆಗೆದು ಏನು ಎಲ್ಲಾರು ಕೂಡ ಅನ್ನುವಂಥದ್ದನ್ನ ನಮ್ಮ ಒಂದು ಈ ಸತ್ಸಂಗದ ನೇರವಾದಂತ ನಮ್ಮ ಕನ್ನೇರಿ ಹಕ್ಕುಗಳನ್ನು ಅರ್ಥ ಹೇಳ್ತಾರೆ. ಎಲ್ಲಿ ತನಕ ನಾವು ಎಲ್ಲರೂ ಒಂದೇ ಅನ್ನೋ ಭಾವನೆ ಮಾಡಿ, ಈಗೇನಪ್ಪ ಅಂತಂದ್ರ ನಮ್ಮ ನಿಮ್ಮ ಮಕ್ಕಳ ಮಧ್ಯೆ ಬೀಗಸ್ತಾನ ಆತಿತ್ತಂತಂದ್ರ ನಾವು ಅದನ್ನ ವಿರೋಧ ಮಾಡಂಗಿಲ್ಲ. ನಾವು ಆ ಜಾತಿಯವ್ರು, ನಾವು ಈ ಜಾತಿಯವ್ರು, ನಾವೆಲ್ಲ ಒಂದೇ ವಿಚಾರದವ್ರು, ಲೈಕ್ ಮೈಂಡೆಡ್ ಇರ್ತೀವಲ್ಲ. ನಮ್ಮ ಮಧ್ಯೆ ನಮ್ಮ ಮಕ್ಕಳ ಬೀಗಸ್ತಾನ ಆಯ್ತಂದ್ರೆ ಸಂತೋಷ ಪಡುವಂತ ಗುಣ ಬರಬೇಕು. ಬರೇ ಮದುವೆ, ಬರೇ ಉಣೋದು ತಿನ್ನೋದು ಸತ್ಸಂಗ ಮಾಡೋದು ಅಷ್ಟೇ ಅಲ್ಲ, ಏಕೋಭಾವ ಇದ್ದವರ ಮಧ್ಯೆ ಬೀಗಸ್ತಾನಗಳಾಗಬೇಕು. ಅದು ಮಧುರ ಬ್ಯಾರೆನೇ ಇರ್ತದೆ. ಆ ಮಟ್ಟಿನ ತನಕನೂ ನಾನು ಸಿದ್ಧ ಅದೀನಿ. ಅಂಥದ್ದು ಏಕೋಭಾವನೆ ಇರ್ಲಾರ್ದೆ ಸುಮ್ ಕೂತ್ ಮಾತಾಡಿದ್ರೆ ಎದಕ್ ಬತ್ತು? ಅಖಂಡ ಬ್ರಹ್ಮ ಒಬ್ಬನೇ ಅದನ, ಎಲ್ಲ ಕಡೆ ಅದನ ಅನ್ಕೋತ್ ನೀವು ಅನ್ನೋದು, ನಾವು ಅನ್ನೋದು, ಮತ್ ನಮ್ ಜಾತಿ ಬಯೋಡಾಟಾ ನಾವು ಹಾಕೋದು, ನಿಮ್ ಜಾತಿ ನಿಮ್ ಬಯೋಡಾಟಾ ಹಾಕೊಂಡು ನಿಮ್ ಮಂದಿಗೆ ನೀವು ಹುಡುಕೋತಾಗ ನಮ್ ಮಂದಿಗೆ ನಾವು ಹುಡುಕೋತಾದ್ರ ಈ ಸಿದ್ಧಾಂತದ ಏನು ಉಪಯೋಗ ಆಯ್ತು? ಅದಕ್ಕೆ ಈ ರೀತಿ ಬಸವಣ್ಣ ನೀನ್ ಸಿದ್ಧಾಂತ ಕೊಟ್ಟ ಮೇಲೆ ನೀನೇ ಹಿಂದಕ್ಕೆ ಸರಿತಿದಲ್ಲ, ಇದು ಏನು ಅಂತ ಹೇಳಿ ಅದ್ ಹೆಂಗ ಚರ್ಚೆ ಆಗ್ತದ, ಚನ್ನಬಸವಣ್ಣ ಹೆಂಗ ಜೀವ ತಿತ್ತಾನ ಎಲ್ಲರಿಗೆ ರಾತ್ರಿ ಹೇಳಮ್. ಪಾಠ ಟೈಮ್ ಸಿಕ್ತಂದ್ರೆ ರಾತ್ರಿ ಹೇಳಮ್. ಅದೇನ್ ಪರಮಾತ್ಮ ಕೂಡಿಸಿ ಕೊಟ್ಟನಂದ್ರೆ ಹೇಳಮ್ಮ, ಇಲ್ಲ ಮತ್ತೆ ಯಾವಾಗಾರ ಹೇಳಮ್. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿ ಶುಭಾಶಯಗಳು. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಓಂ ಇದುವರೆಗೆ ಶುದ್ಧ ಬ್ರಹ್ಮೇಶ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳು ಬಸವಣ್ಣನವರ ಬಗ್ಗೆ ಅದ್ಭುತವಾಗಿ ನಮಗೆ ತಿಳುವಳಿಕೆಯನ್ನ ನೀಡಿದ್ರು. ಅದು ಅಕ್ಕ ನಾಗಾಲಕೃತಿಯಿಂದ ಪ್ರಾರಂಭ ಆಗೈತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಮತ್ತು ಜನ್ಮ ದಿನಾಂಕ ಮತ್ತು ಜನ್ಮ ದಿನಾಚರಣೆ ಡಿಫರೆನ್ಸ್ ಗೊತ್ತಿರಲಿಲ್ಲ. ಇಂಥ ಒಂದು ಅದ್ಭುತವಾದ ತಿಳುವಳಿಕೆಯನ್ನು ನಮಗೆ ಕೊಡ್ತಾರೆ ಗುರುಗಳು. ಪ್ರತಿ ದಿವಸ ಅವರಿಗೆ ಅನಂತ ಧನ್ಯವಾದಗಳು. ನಾವು ಹುಟ್ಟಿದ್ದು ದೀಪಾವಳಿ ಪಾಡ್ಯ 65ನೇ ಇಸ್ವಿ. ಅದೇನದ ಜನ್ಮದಿನ, ಡೇಟ್ ಆಫ್ ಬರ್ತ್ ಅದು. ಈ ವರ್ಷ 27ನೇ ಇಸ್ವಿಯಾಗಿ ದೀಪಾವಳಿ ಪಾಡ್ಯ, ಇದೇನದು ಜನ್ಮ ದಿನಾಚರಣೆ, ಆ ದಿನದ ಆಚರಣೆ. ಅದು ಬರ್ತ್ಡೇ ಇದು ದಿನಾಚರಣೆ. ಡೇಟ್ ಆಫ್ ಬರ್ತ್, ಬರ್ತ್ಡೇ. ಎಲ್ಲ ತಿಳ್ಕೋಬೇಕು, ಸೂಕ್ಷ್ಮ ವಿಚಾರಗಳು. ಅದಕ್ಕೆ ನಮ್ದು ಏನ್ ಮಾಡೀವಿ, ದೀಪಾವಳಿ ಪಾಡ್ಯ ದಿವಸ ನಮ್ಮ ಬರ್ತ್ಡೇ ಮಾಡಬೇಡ್ರಿ, ಶುದ್ಧ ಬ್ರಹ್ಮನ ಬರ್ತ್ಡೇ ಅಂತ ಮಾಡ್ರಿ ಅಂತ ಅಷ್ಟೇ. ಅವತ್ತಿನ ದಿವಸ ನೀವೇನು ಅಡಿಗೆ ಮಾಡಿ ಉಣ್ತಿರ್ತೀರಿ, ನಮ್ಮ ಸಲುವಾಗಿ ಏನು ಸ್ಪೆಷಲ್ ಅಡಿಗೆ ಮಾಡೋದು ಬೇಕಾಗಿಲ್ಲ. ಜಗಲಿ ಮೇಲೆ ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿದ್ರೆ ಮುಗಿದು ಹೋಗ್ಬಿಡುತ್ತೆ ಅಷ್ಟೇ. ಒಳ್ಳೆ ಕಾರ್ಯಕ್ರಮದ ಪ್ರಕಟಣೆಗಳು. ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತೆಯ ಪಾಠ, 4 ಗಂಟೆಗೆ ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಕಂಬಿಗುರುಗಳಿಂದ ಅವರದೇ ಲಿಂಕಿನಲ್ಲಿ. ರಾತ್ರಿ 8 ಮತ್ತೆ ಈ ಬಸವಣ್ಣನವರ ಒಂದು ಕಲ್ಯಾಣ ಕ್ರಾಂತಿಯ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಡ್ಬೇಕಂತ ಕೇಳ್ಕೊತಾರೆ. ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲರೂ ಹಾಜರಾಗಿ ಅವರೊಂದು
ಪ್ರಯೋಜನ ಪಡ್ಕೋಬೇಕು. ಕರೆಕ್ಟ್ 8ಕ್ಕೆ ಜಾಯಿನ್ ಆದರೆ ಏನಾರ ಹೇಳ್ತೀನಿ, ನೀವು ಏನಾರ 8:30 9:00 ಬಂದ್ರಿ ಅಂದ್ರೆ ಟೈಮ್ ಮೇಂಟೈನ್ ಮಾಡಲಿಲ್ಲ ನಾನು ಇರ್ರೆಗ್ಯುಲರ್ ಆಗಿಬಿಡ್ತೇನೆ. ನಿಮ್ಮ ಕೆಲಸ ನೀವು ಮಾಡಬೇಕು. 8:30 ಅದೇ 8:30 8:30. ಕರೆಕ್ಟ್ 8:30 ಬರ್ರಿ. ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಬರೋದ್ರಾಗ ಏನಾರ ಅಲ್ಲಿ ಪೂರಾ 9 ತನಕ ಬಂದಕ್ಕೆ 9:30 ತನಕ ಏನೋ ಒಂದಿಟ್ಟು ಮಾಡಿ ಗುರುಗಳು ಬಂದಾರ ಕೊಟ್ಟು ಬಿಡು ಅಂತೇಳಿ ಒಂದು 15-20 ನಿಮಿಷ ನೀವು ಮಾಡಿ ನಮಗೊಂದು 2 ತಾಸು ಹಚ್ಚಿ ನಿಮ್ಮದು ಜಾಸ್ತಿ ಆಗ್ಬೇಕು, ನಮ್ಮದು ಕಡಿಮೆ ಆಗ್ಬೇಕು. ಬಿಟ್ಟಕ್ಕೆ ನಿಮ್ಮದು ಕಡಿಮೆ ಮಾಡ್ಕೊಳಕ್ಕೆ ನಮ್ಮದೇ ಜಾಸ್ತಿ ಮಾಡ್ಕೊತ ಕೂತೀರಿ. ನಿಮ್ಮದು ಜಗ್ಗಿ ಆಗ್ಬೇಕು, ಅದು ಸಾಧನೆ ಚರ್ಚೆ ಭಾಳ ಆಗ್ಬೇಕು. ಶರಣ